ಚೇ ಸಾಕಾಗಲ್ಲಪ್ಪ ಈ ಹಾಳಾದ ಜೀವನ ಅಂತೀನಿ. ಕಷ್ಟಪಟ್ಟು ಓದಿದ ಸರ್ಕಾರ ನೌಕರಿ ಸಿಗ್ಬೇಕಂದ್ರೆ ಭಾಳ ಕಷ್ಟ ಐತ್ರಿ ಈಗಿನ ಕಲಿಯುಗದಾಗ. ಆ ಅಂಬಾನಿ ಮನಿತಾಣದಾಗ ಹುಟ್ಟಬೇಕಂತ ನಾನು ಹಣೆ ಬರ್ದಾಗ ಒಟ್ಟ ಬರ್ದಿಲ್ರಿ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಈ ಕುರುತಳಿ ಊರಾಗ ಒಂದು ಸಾಧು ಫೋಟೋಗ್ರಾಫರ್ ಅಂಗಡಿ ಹಾಕ್ಬೇಕಂತ ಮಾಡಿ ನೋಡ್ರಪ್ಪ. ಓಹೋ ಇತ್ಲಾಗ ಯಾವ್ದೋ ಗಿರಾಕಿ ಹೊಂಟಂಗ ಕಾಣ್ತೈತಿ. ಬರ್ಲಿ ಬೆಳ್ಳಿ ಬೊಂಗರ ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ, ಬೆಳ್ಳಿ ಬೊಂಗರ ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ. ಆದೆಲ್ಲ ಗಂಡೊಳ ಗರತಿ ಯಾವಯ ನಂಬಿಗೆ ಬರತಿ, ಆದೆಲ್ಲ ಗಂಡೊಳ ಗರತಿ ತಾಯವ ನೆನಪಿಗೆ ಬರತಿ. ಬೆಳ್ಳಿ ಬೊಂಗರ ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ, ಬೆಳ್ಳಿ ಬೊಂಗರ ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ. ಆದೆಲ್ಲ ಗಂಡೊಳ ಗರತಿ ತಾಯವ ನೆನಪಿಗೆ ಬರತಿ. ಹಾಕೊಂಡ ಲಂಗದವಣಿ ಅದು ಒಂಟರ ನಿಮ್ಮ ಸಿಡಿ ಹಡ್ದ ಕರೆಯಿಂದ ಹಾಕೊಂಡ ಲಂಗದವಣಿ ಅದು ಒಂಟರ ನಿಮ್ಮ ಸಿಡಿ ಹಡ್ದ ಕರೆಯಿಂದ ಬಂದ್ರ ಮಾಮನ ಬುಲ್ಲೋಟ ಗಾಡಿ ಪಡಿ ಪಡ 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 ಹತ್ತಿ ಬರ್ತದಲ್ಲ ಹುಡುಗ ಹತ್ತರ ಬಸ್ಸ ಬಂದೈತಿ ನೀನು ಹತ್ತಿ ಬರ್ತದಲ್ಲ ಹುಡುಗ ಹತ್ತರ ಬಸ್ಸ ಬಂದೈತಿ ನೀನು ನಿನ್ನರು ಕಾಡು ಬೆರಗಾಗಿ ನಿನ್ನ ಮನಸ್ಸಿಗಾದ ಕನಸಿನ ಪಡಿ ಮಾಡಿದೆಲ್ಲ ತಿರುಗಿ ಬಂದ ಮನಕ ಬರೈತಿ ಅಳಕ ಕರಿತಳ ಬಾ ಅಂತ ನಮ್ಮ ಹೊಲಕ. ಬುದ್ಧಿ ಕಟ್ಟಿಲ್ಲ ಇನ್ನು ಎದಕ ಕೊಡತೀನಿ ಅಂತಾಳ ಬದಕ. ನಾವು ಎಲ್ಲರ ಮನಕ ಬರೈತಿ ಅಳಕ ಕರಿತಳ ಬಾ ಅಂತ ಹೊಲಕ. ಬುದ್ಧಿ ಕಟ್ಟಿಲ್ಲ ಎದಕ ಕೊಡತೀನಿ ಅಂತಾಳ ಬದಕ. ಹತ್ತೈತಿ ತಂಡಿ ಬಿಚ್ಚಿ ಬಾಯಿಗೆ ಹೇಳತನ ಎಷ್ಟ ದಸ್ತನಿಂದ ತಿಂಡಿ ಮನುಷ್ಯರಿಗೆ ಹುಟ್ಟಿನಿ RCB ಅನ್ನೋದಿಲ್ಲ ಜೈ CSK ಮನುಷ್ಯರಿಗೆ ಹುಟ್ಟಾಳ ಇಲ್ಲಿಕ್ಕೆ ಡೌಟ್ ಅದ ಏನ್ರಿ? ಏನ ನಾವು ಹೆಣ್ಮಕ್ಳು ಜಳಕ ಮಾಡ್ತೀವಿ ಮತ್ ನಾವೇನ್ ಹಂಗ ಬರ್ತೇವೆ, ನಾವು ಜಳಕನ ಮಾಡ್ತೇವೆ. ಏನ್ಲ ದಾರಿ ನಿಂತ ಏನೋ ಒಟ್ಟ ಅನ್ನಕತ್ತಿ ಎಲ್ಲ ರಸ್ತದ ನಿಂತು. ಹೌದಾ ತಿಪ್ಪಿ, ನವಿಲಿ ನಂಗ ಕುಣ್ಕೊಂತು ಕೋಗಿಲೆ ಹಂಗ ಹಾಡ್ಕೊಂತು ಬಾಳ ಖುಷಿಯಿಂದ ಅದೆಯಲ್ಲ. ಖುಷಿ ಅಂತೇನಿಲ್ಲ, ಹಾಡಾಡುದಂದ್ರೆ ನಂಗ ಬಾಳ ಇಷ್ಟ. ಹೌದು ಇಲ್ಲೇ ನೀನು? ಹೌದಾ ತಿಪ್ಪಿ, ನನಗೊಂದು ಖಾಲಿ ಮನಿ ಬೇಕಾಗಿತ್ತು. ಎಲ್ಲರಿದ್ರೆ ಒಂದು ಬಾಡಿಗೆ ಮನಿ ಹುಡುಕಿ ಕೊಟ್ರ ನಿನಗ್ ಬಾಳ ಪುಣ್ಯ ಬರ್ತೈತಿ ನೋಡ. ಆ ಮನೆಗ ನೀ ಏನ ಮಾಡವ ತಿಪ್ಪಿ, ಒಳಗ್ ಕರ್ಕೊಂಡು ಹೋಗದ ಬಸಕ್ಕನೆ ಹೊಡೆಯೋದು ಕಳಿಸಿ ಬಿಡೋದು, ಬಸಕ್ಕನೆ ಹೊಡೆಯೋದು ಕಳಿಸಿ ಬಿಡೋದು. ಏನದು ಒಳ ಹೋಗಿ ಬಸ್ಕನ್ನು ಹೊಡೆದು ಕಳಿಸಿದ್ದು? ಫೋಟೋ. ಓ ಹಿಂಗೇನ, ನಾ ಬ್ಯಾರನ ತಿಳ್ಕೊಂಡಿದ್ದೆ ನೋಡ. ಅಂದ್ರೆ ನೀ ಫೋಟೋಗ್ರಾಫರ್ ಏನು? ಹೌದಾ ತಿಪ್ಪಿ, ನಾ ಫೋಟೋಗ್ರಾಫರ್ ಕೆಲಸ ಮಾಡ್ತೀನಿ. ನನ್ನ ಕಡೆಯಿಂದ ರಮ್ಯಾ ಅದಳಲ್ಲ, ದಿನಾಲು ಬಂದು ಹೊಡ್ಸ್ಕೊಂಡು ಹೋಗಿ ಕೇಳು. ಯವ್ವ ಏನ್ ಹೊಡ್ಸ್ಕೊಂಡು ಹೋದ್ಲಕ್ಕಿ? ಆಕಿ ಫೋಟೋ ಹೊಡೆದಾಗ ಹೀರೋನಿ ಆಗಳ ಹೀರೋನಿ. ಏನ ಮಂಡು ಉಡಾಳದಾರ ಇವ್ರಾಗ? ನಿಮ್ಮನೆ ಅಕ್ಕ ತಂಗಿರ ಅದಾರ ಇಲ್ಲೋ ಲೋಪರ್ ನನ್ನ ಮಕ್ಕಳ ಎಷ್ಟು ಕಾಡಕತ್ತಾರ ನೋಡೋರು. ಅಂದ ನಿನ್ ಕಡೆ ಹೊಡ್ಸ್ಕೊಂಡ್ರಲ್ಲ ಸಿನಿಮಾ ನಟರಾಗ್ಯಾರೇನ? ಹೌದಾ ತಿಪ್ಪಿ, ಹೌದು. ಆ ಭಾವದಾದ್ಮಿ ಸೌಂದರ್ಯ ಅದಾವಲ್ಲ
ನನ್ನ ಕೈಲಿ ದಿನ ಬಂದು ಹೊಡ್ಸ್ಕೊಂಡಾಕಿತ್ತು. ಹೌದು, ನಿಂದು ನೋಡಾಳಕ್ಕೆ ಹೊಡ್ಸ. ಆ ದುಧನಿ ರಂಜಿತ್ ಅದಳಲ್ಲ, ಆಕಿ ಸುದಕ್ಕೆ ದಿನ ಬರ್ತಿದ್ಳು. ಸುಂದರಿ ಗೊತ್ತನ್ರಿ? ಗೊತ್ತಲ್ಲ. ಆ ಸಂಗೀತ ಬದಾಮಿ ಅದಾವಲ್ಲ, ಈ ಕುರುಬ್ ತಳಿಗೆ ಹೊಡ್ಸ್ಕೊಳಕ್ ಬಂದಾಳ. ಚಿಪ್ಪಾಡಿ ಮತ್ ನಂಗೂ ಹೊಡಿತಿಲ್ಲ, ಮತ್ ಬಡ ಬಡ ಹೊಡಿ. ನಂದು ಸಿನಿಮಾ ನಟಿ ಆಗ್ಬೇಕು ಅನ್ಸಾಕತ್ತೈತಿ. ಹೊಡಿತೀನಿ, ತಡ್ಕೋರ, ಒಂದ್ ಸ್ವಲ್ಪ ಸಮಾಧಾನ ಇರು. ಸಮಾಧಾನ ಅನ್ನೋದು ಇಲ್ಲೇ ಇಲ್ಲ ನನ್ನ ಜೀವನದಾಗ. ಅರ್ಜೆಂಟ್ ಅಂದ್ರೆ ಅರ್ಜೆಂಟ್. ತಪ್ಪು ತಿಳ್ಕೊಬೇಡ, ನನ್ನೊಂದು ಮಾತೈತಿ. ಏನದು ಸಂಕೋಚ ಇಲ್ದಂಗೆ ಕೇಳಬಿಡಲ್ಲ. ಮತ ಮತ್ತ ಮತ ಮತ ಹೇಳ. ನಿಂದ ಹಿಂದಿಂದ ಏನೈತಲ್ಲ ಅದು ನನಗೆ ಬೇಡ. ಇದು ಮುಂದಿನ ಏನು ಕಾಣ್ಲಕತ್ತದಲ್ಲ ಅದು ಕೊಟ್ರೆ ನನ್ನ ಜೀವನ ಪಾವನ ಆಕತ್ತ. ದೋಸ್ತ, ಈಗ ಹಿಂದಿನ ಮನೆಗ ಕೆಲಸ ಮಾಡು, ಮುಂದಿನ ಮನ್ಯಾಗ ಆಮೇಲೆ ಕೊಡ್ತೀನಿ. ನನಗೆ ಮುಂದಿಂದ ಅಂದ್ರೆ ಭಾಳ ಇಷ್ಟ ಐತಿ. ಬೇವರ್ಸಿ ಮುಂಡೆದ ಹಿಂದೆ ಕೆಲಸ ಮಾಡು, ಆಮೇಲೆ ಮುಂದೆ ಕೊಡ್ತೀನಿ ಅಂದೆ. ತಪ್ಪು. ನೀ ನನಗೊಂದು ಬಾಡಿಗೆ ಮನೆ ಕೊಡಿಸು, ನಾ ಹೀರೋನಿ ಚಲನ ಕೊಡಿಸ್ತೀನಿ, ಚಾನಲ್ ಕೊಡಿಸ್ತೀನಿ. ನನಗೆ ಸಿನಿಮಾ ನಟಿ ಆಗಕ್ಕೆ ಚಾನ್ಸ್ ಕೊಡಿಸ್ತೀಯಾ? ಹೌದಾ ತಿಪ್ಪಿ? ಹೌದು, ಇದಾ ಖುಷಿಯಾಗ ಹೊಡೆದು ಬಿಡವಲ್ಲ ಒಂದು. ಒಂದಾಕ ಎರಡು ಹಿಂದಿನ ಮುಂದಿನ ಎಲ್ಲ ಕೊಡಿಸ್ತೀನಿ, ಹೊಡಿಗೆ ಇಚ್ಚಿಗಿಲಿಗೆ. ಹೌದಾ ತಿಪ್ಪಿ? ಹೌದು. ಬಾದಾಮಿ ಪೀಸಣಿ ಬಾಳ ನೈಸರ, ನಾಟಕದ ಹುಡುಗರು ಕೊಡ್ತಾರೆ ಕಿಸ. ಚೆಲ್ಲುವಿನ ಚಿತ್ತಾರ ಎತ್ತರ. ನೀವಿನ್ನ ಹಡ್ದಿಲ್ಲನ್ರಿ? ಯಾಕೆ ಲೇಟ್ ಮಾಡಿರಿ? ಎಲ್ಲಿ ಮಾಡಿ ಮನಿ ಬಾಗ್ಲೆ ಕಡಿ. ನೀವು ಬಾಂಬೆ ಹೋಗಿ ಬಂದಿರಿ ಅಂತ ನಾಟಕದ ಹುಡುಗರು ಕೊಡ್ತಾರೆ ಕಿಸ. ಚೆಲ್ಲುವಿನ ಚಿತ್ತಾರ ಹೋಗೋಣ ಎತ್ತರ, ಚೆಲ್ಲುವಿನ ಚಿತ್ತಾರ ಹೋಗೋಣ ಎತ್ತರ. ನಿಂತು ಕೈಯನ್ನು ಮಡತಿ, ಮನೆಯಾಗ ಯಾರಿಲ್ಲ ಬಾಬಾವ ಅಡತಿ. ನಿಂತು ಕೈಯನ್ನು ಮಾಡತಿ, ಮನೆಯಾಗ ಯಾರಿಲ್ಲ ಬಾಬಾವ ಅಡತಿ. ತಿಕ್ಕಲಿ ತಿಕ್ಕಲಿ ನಮ್ಮೂರ ಒಕ್ಕಲಿ, ತಿಕ್ಕಲಿ ತಿಕ್ಕಲಿ ನಮ್ಮೂರ ಒಕ್ಕಲಿ. ಜಾತರೆಗೆ ಬಾ ಹುಡುಗಿ ಕೊಡ್ತೈತಿ ತಿಕ್ಕಲಿ. ಚೆಲ್ಲುವಿನ ಚಿತ್ತಾರ ಎತ್ತರ, ಚೆಲ್ಲುವಿನ ಚಿತ್ತಾರ ಎತ್ತರ. ಹೊಲದಾಗ ನೀ ನಿಂತು ಕೈಯನ್ನು ಮಾಡತಿ, ಹೊಲದಾಗ ಯಾರಿಲ್ಲ ಬಾಬಾವ ಅಡತಿ. ಹೊಲದಾಗ ನೀ ನಿಂತು ಕೈಯನ್ನು ಮಾಡತಿ, ಹೊಲದಾಗ ಯಾರಿಲ್ಲ ಬಾಬಾವ ಅಡತಿ. ಬಾದಾಮಿ ಕೋರಿ ಮೊಳಕದ ಚೋರಿ, ಬಾದಾಮಿ ಕೋರಿ ಮೊಳಕದ ಚೋರಿ. ಜಾತರೆಗೆ ಬಾ ಹುಡುಗಿ ಕೊಡ್ತೀನಿ ಸೀರಿ. ಕ್ಯಾಬೆ ನಿಮ್ ಬಾಚಲ್ ನಡಬರ್ಕೈತೇನ್ರಿ? ಇಲ್ಲ, ಪೂರ್ವಕೈತಿ. ಹೇಳ ಅಂಕಲ್. ಬಾನದ ಬೋರಂಗಿ ನಮ್ಮೂರ ಜಾತರೆಗೆ ಲಾ 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 ಲಾ.
ಆಗಿದ್ಯೋ ಯಪ್ಪ ಅವನು ಈ ಹಾಳಾದ ನನ್ನ ಮಗಳು ಎಲ್ಲಿ ಹೋಗಿರ್ಬೇಕಂತೀನಿ. ಹೋಯ್ತ್ರಿ ನಾನು ಹೋಯ್ತ್ರಿ ಎಲ್ಲ ಹೋಯ್ತ್ರಿ. ಮಾನ್ ಹೋಯ್ತ್ ಮರ್ಯಾದ ಹೋಯ್ತ್ ಎಲ್ಲ ನಡು ಬೀದ ಕಳೆದು ಬಿಟ್ಟೇಳ್ರಿ. ಯಾವ ಮಗಳ ತಿಪ್ಪವ ಯಪ್ಪ ಇಲ್ಲಿ ನಿಂತು ಏನ್ ಮಾಡಾಗತ್ತೀವ ನಿಮ್ಮ ಅವನ ಹುಚ್ಚು ತಿಪ್ಪನ್ ಜೋಡಿ ಕೂಡಿ. ಯಪ್ಪ ಬೈಯಕ್ ಹೋಗ್ಬೇಡ, ಬಾಳ ಸಂಬೈತಿದ್ದದು ಪಾಪು ಇದ್ದದು. ನಿನಗ್ ಗೊತ್ತಿಲ್ಲ ಒಂದ್ ದಿನ ಸಬಾಬ ಬಾಳ ಬೆರಿಕೆನವ. ಏ ಮಗನ ತಿಪ್ಪೆ, ನನ್ನ ಮಗಳು ಕೂಡ ನಿಂದೆ ನೊಲೆ ಕೆಲ್ಸ. ಶಟ್ರ ನಿಮ್ಮ ಮಗಳಿಗೆ ಒಟ್ಟನ ಏನೂ ಮಾಡಿಲ್ರಿ, ಬರೇ ಒಂದು ಅಷ್ಟ ಖಾಲಿ ಮನೆ ಅಷ್ಟ ಕೇಳಿದ್ಯಾ. ಹೌದಪ್ಪ, ನಮ್ಮ ಯಾರು ಖಾಲಿ ಮನೆದೊಳಗೆ ಒಂದ್ ಕೊಟ್ಟು ಬಿಡ್ರಿ, ಯಾಕಂದ್ರೆ ತಿಂಗಳ ಪೇಮೆಂಟ್ ಬರ್ತೈತಲ್ಲ. ಹೌದು ಬೇ, ನೀ ಹೇಳೋದು ಸರಿ ಐತಿ. ಏ ನೋಡ್ತಮ್ಮ, ಅವೆರಡು ರೂಮ ನನ್ನ ಮಗಳ ಹೆಸರಿನಾಗ ಅವ. ಅದರಾಗ ಒಂದು ರೂಮ್ ಹಾಸನ ಮಾಡ್ಕೊತಿರ್ತೀನಿ ಅಂದ್ರ ಕೊಡ್ತೀನಿ ನೋಡಿ. ಏನಂತಿ? ನಿಮ್ಮ ಮಗಳ ರೂಮ್ ಬಂಗಾರದಂಗ ನೋಡ್ಕೊತೀನ್ರಿ. ರೂಮ್ ರೇಟ್ ಎಷ್ಟು ಹೇಳ್ಬಿಡ್ರಲ್ಲ ಶಟ್ರ. ನೋಡ್ತಮ್ಮ, ಹಾದಿ ಬೀದಾಗ ವ್ಯವಹಾರ ಮಾಡೋ ಲಕ್ಷಣ ಅಲ್ಲ. ನಾಳಿಗೆ ಮನಿಗೆ ಬಾ, ಅಲ್ಲೇ ಕೂತ್ ವಿಚಾರ ಮಾಡೋನು. ಗಜಮಾ ಗಜಮಾನಿ ಮಾವ ನಿನ್ನ ಮಗಳ ತಿರೇನೈತೆ ಹಠದೇನೈತೆ. ನನ್ನ ಮಗಳ ಹಚ್ಚಕ್ ಬಂಗಾರ ಪದಕೈತಿ, ಬಂಗಾರ ಪದಕೈತಿ. ಆ ಪದಕ ನನಗ ಬೇಕಾಗೈತಿ, ಆ ಪದಕ ನನಗ ಬೇಕಾಗೈತಿ. ನಾ ಕೊಡೋದಿಲ್ಲ ಮಗನ, ನಿನಗೆ ಕೊಡೋದಿಲ್ಲ. ನಾ ಬಿಡೋದಿಲ್ಲ, ನಾ ಬಿಡೋದಿಲ್ಲ, ನಾ ಕೊಡೋದಿಲ್ಲ, ನಾ ಕೊಡೋದಿಲ್ಲ. ನಾ ಬಿಡೋದಿಲ್ಲ, ನಾ ಬಿಡೋದಿಲ್ಲ. ಕೊಡುವುದಿಲ್ಲ ನಾವು ಕೊಡುವುದಿಲ್ಲ, ಬಿಡುವುದಿಲ್ಲ ನಾವು ಬಿಡುವುದಿಲ್ಲ, ಕೊಡುವುದಿಲ್ಲ ನಾವು ಕೊಡುವುದಿಲ್ಲ, ಬಿಡುವುದಿಲ್ಲ ನಾವು ಬಿಡುವುದಿಲ್ಲ. ಯಾವ ಮಗಳ, ಈ ಮಳ್ಳ ಮಗನು ಕೂಡ ಏನ್ ಮಾತಾ, ನಡೀನ್ ಹೋಗಮ್ ನಾವು. ಒಣಕಿ ನೋಡಿರೇನ್ರಿ? ಇಲ್ಲ ಒಳ್ ನೋಡಿನಿ, ಏನ್ ನಾಚಿಗೆಟ್ಟೇವ ನೀ? ಫುಲ್ಲ ಏನ್ ನಾಚಿಗೆಟ್ಟಿ? ನಿನ್ ರೂಪಿ ಬಂದ ನಾನು ಮೂರು ಬಿಟ್ಟ ನಿಂದ್ರಾಕತ್ತೀನಿ, ಹೇಳಾಕತ್ತೀನಿ. ಯಾವ ಮಗಳ, ನಡೀನ ಟೈಮ್ ಆಗ್ತದ, ನಡಿ. ಮಾಸ್ತರ್ ನೀ ಇಲ್ಲಿ ಕುಂದ್ರು ಅಂದ್ರೆ ನಂಗೆ ಧೈರ್ಯ ಬರ್ತೈತಿ. ಇಲ್ಲಿ ಕುಂದ್ರಬೇಡಿ ನೀನು, ನಾಚಿಕೆ ಬರತೈತೆ ನನಗ. ಇಲ್ಲೇ ಕುಂದ್ರು ನೀ ಬಂದ ಈ ಸಲ. ಸುಮ್ ಹೋಗಲ್ಲ, ಮಾಡೇ ಹೋಗ್ತೀನಿ. ಏನ್ ನಾಚಿಗೆ? ನಾಟಕ ಮಾಡೇ ಹೋಗ್ತೀನಿ. ಅಲ್ಲಿಗೇನ ನಿನ್ನ ಅರಮನೆಗೆ ಈ ವಿರಾಜ್ ಕಾಲಿಟ್ಟಾಯಿತು. ಇನ್ನು ಮುಂದೆ ನೋಡು ಈ ವಿರಾಜನ ಕೈ ಚಳಕ. ಸಮೀರ್ ಬರ್ಕಮುಲಿ ಇಡೀ ನಿನ್ನ ಲಕ್ಷ್ಮಿ ಭಂಡಾರವನ್ನೇ ಎತ್ತಿ ಹಾಕಿ ನನ್ನ ಹೆಸರಿಗೆ ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿರಾಜನೇ ಅಲ್ಲ. ಸಮೀರ್ ಬರ್ಕಮುಲಿ ಅದರಂತೆ ನಿನ್ನ ಮುದ್ದಿನ ತಂಗಿ ಧನಲಕ್ಷ್ಮಿ
ನಿನ್ನ ಮನೆಯಲ್ಲಿ ನೋಡಿದೆ, ಅಂದೇ ಮನಸ್ಸು ಮಾಡಿದೆ. ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ಮಡಿಲಲ್ಲಿ ಮಗು ಕೊಟ್ಟು ಮಸಣದ ಮಾರ್ಗ ರೂಪಿಸುವುದೇ ಈ ವಿರಾಜನ ಮುಖ್ಯ ಗುರಿ. ಓಹೋ, ನಾ ಬಯಸಿದ ಹಕ್ಕಿ ಇತ್ತ ಕಡೆ ಬರುತ್ತದೆಯಲ್ಲ, ಬರಲಿ ಬರಲಿ, ಸಮಯ ನೋಡಿ ಸಾಗಿಸಿ ಬಿಡುವನು ನನ್ನ ಕಾಮದ ದಾಹವನ್ನು. ನಿಲ್ಲೋದ ಲಕ್ಷ್ಮಿ. ಯಾರು ಯಾರು? ನಾನೇ ಧನಲಕ್ಷ್ಮಿ, ನಿನ್ನಣ್ಣನ ಆತ್ಮೀಯ ಮಿತ್ರ ವಿರಾಜ್. ಓ, ನೀವ ನನ್ನನ್ನು ನಿಲ್ಲಿಸಿದ ಕಾರಣ? ಮರುಭೂಮಿಯಂತೆ ಮರುಗುತ್ತಿರುವ ಈ ನಿನ್ನ ಮುದ್ದಾದ ದೇಹಕ್ಕೆ ಮುತ್ತಿನ ಮಳೆಗೈಯಬೇಕೆಂದು ಬಂದಿರುವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥವಿಲ್ಲದ ವ್ಯರ್ಥ ಮಾತನಾಡುವನಲ್ಲ ಈ ವಿರಾಜ್. ಮದುವೆ ಆಗದೆ ಮರುಗುತ್ತಿರುವ ನಿನ್ನನ್ನು ಮಾಂಗಲ್ಯ ಕಟ್ಟಿ ನನ್ನ ಮಡದಿ ಮಾಡಿಕೊಳ್ಳಬೇಕೆಂದು ಬಂದಿರುವೆ. ಏ ಮಿಸ್ಟರ್, ಅದು ಈ ಜನ್ಮದಲ್ಲ, ಮುಂದಿನ 7 ಜನ್ಮದಲ್ಲೂ ಸಾಧ್ಯವಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. 7 ಜನ್ಮ ಅಲ್ಲ ಧನಲಕ್ಷ್ಮಿ, ಇನ್ನು ಎಷ್ಟೇ ಜನ್ಮ ಹೋದರೂ ನಿನ್ನನ್ನು ಪಡೆಯದೆ ಬಿಡುವನಲ್ಲ ಈ ವಿರಾಜ್. ನೀನು ಒಪ್ಪಿದರೆ ಲಗ್ನ, ಇಲ್ಲವಾದರೆ ನಿನ್ನ ಮಾನಭಗ್ನ. ಸಂಪೂರ್ಣ ನೋಡುವೆ ನಿನ್ನ ಅಂಗಾಂಗದ ನಗ್ನ. ಲೋ ವಿರಾಜ್, ನನ್ನ ಮಾನಭಗ್ನ ಮಾಡಲು ನೀ ಮುಂದೆ ಬಂದಿದ್ದೆ, ಆದ್ರೆ ನನ್ನ ಕಾಲಲ್ಲಿರೋ ಎಕ್ಕಡ ತಗೊಂಡು ಎಕ್ಕಡದ ಕಾಲಿಗೆ ಕೊಡಬೇಕಾಗಿತ್ತು. ಹುಷಾರ್. ಲೇ ಲಕ್ಷ್ಮಿ, ಎಕ್ಕಡದ ಕಾಣಿಕೆ ನನಗೆ ಎಕ್ಕಡದ ಕಾಣಿಕೆ ಕೊಡಲು ಬಂದ ನಿನ್ನಂತ ಎಷ್ಟೋ ಕುವರಿಯರು ನನ್ನ ಕಾಮದ ಕಿಡಿಗೆ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಬಾರೇ ಬಾ ಬಂಡದ ಭಾಮಿನಿ, ಬಂದು ಬೀಳು ಈ ವಿರಾಜನ ಬಾಹು. ಏ ದುಷ್ಟ, ದೂರ ಸರಿದು ನಿಂತು ಮಾತಾಡು. ಒಂದು ವೇಳೆ ನನ್ನನ್ನೇನಾದ್ರೂ ನೀ ಮುಟ್ಟಲು ಮುಂದೆ ಬಂದಿದ್ದೆ ಆದ್ರೆ ಎದ್ದು ಬಂದು ಎದೆಗೊಯ್ಯುತ್ತಾರೆ ಇಲ್ಲಿನ ಪ್ರತಿಯೊಂದು ಸ್ತ್ರೀಯರು. ಪ್ರತಿಯೊಂದು ಸ್ತ್ರೀಯರು ನನಗೆ ಒದ್ದು ಬುದ್ಧಿ ಹೇಳುವ ದಡ್ಡ ಹೆಣ್ಣೆ. ಈ ಸಮಾಜದ ಸ್ತ್ರೀಯರ ಶಾಸ್ತ್ರ ಹೇಳುತ್ತೇನೆ, ಕಿವಿಗೊಟ್ಟು ಕೇಳು. ಹಣವಿದೆ ಎಂದು ಹೇಳಿ ಸಿಕ್ಕ ಕಡೆ ಹೋಗಿ ಸಿಕ್ರೆ ಡ್ರಗ್ಸ್ ಸೇವಿಸಿ ನಸೆಯಲ್ಲಿ ಸರಸವಾಡಿ ಬರುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತಾಸಿಗೊಂದು ಡ್ರೆಸ್ಸಿಗೊಂದು ಕಾರು ಹತ್ತಿ ವಿಟ ಪುರುಷನೊಂದಿಗೆ ರತಿ ಕ್ರೀಡೆ ಆಡಿ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹದಿಹರೆಯದ ವಯಸ್ಸಿನಲ್ಲಿ ಲಗಾಮು ಇಲ್ಲದ ಕುದುರೆಯಂತೆ ತಿರುಗು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಶ್ರೀಮಂತಿಕೆಯಿಂದ ಪರಪುರುಷನನ್ನು ತನ್ನಂತೆ ಸುಳಿದು ತಾ ಮೆಚ್ಚಿಕೊಂಡಿರೋನೊಂದಿಗೆ ತಮ್ಮ ಕಾಮದ ದಾಹವನ್ನು ತೀರಿಸಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಲೇ ಲಕ್ಷ್ಮಿ, ಸಾಕಾ ಇನ್ನು ಹೇಳಬೇಕಾ ಈ ಸಮಾಜದ ಶಾಸ್ತ್ರ? ಏ ದುಷ್ಟ, ಸಾಕು.
ಆ ಸ್ತ್ರೀ ಏನು? ಈ ವಿರಾಜನ ಸರಸದ ವಿಷಯದಲ್ಲಿ ಅಟ್ಟೈಸಿ ಬಂದ ನೀನ್ಯಾವನಲ್ಲೇ? ಅಬಲೆಯರ ಮೇಲೆ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ಕಾಮುಕರ ಕಣ್ಣು ಕೀಳಲು ಬಂದ ಕಂಠೀರ ಇವರು. ಕಂಠೀರವ ಬರೀ ಕಂಠೀರವ ಅಷ್ಟೇ ಅಲ್ಲದೆ ನಿಮ್ಮಂತ ರಾಕ್ಷಸರ ನರ ಕತ್ತರಿಸಿ ರಕ್ತ ಕುಡಿಯಲು ಬಂದ ಹಠ ಸಾಧಿಸಿದ ಕಟ ಸರ್ಪಡಿವರು. ಹಠ ಸಾಧಿಸಿದ ಘಟ ಸರ್ಪ. ಲೇ ಕಂಠಿ, ರಕ್ತ ಕುಡಿಯಲು ಬಂದ ನಿನ್ನಂತ ಎಷ್ಟೋ ಗಡ ಸರ್ಪಗಳು ಸದ್ದಿಲ್ಲದ ಸಮಾಧಿ ಸೇರಿದ್ದಾರೆ ಈ ವಿರಾಜನ ಕೈಯಲ್ಲಿ. ಅದರಂತೆ ನೀನು ಕೂಡ ಸತ್ತು ಸ್ಮಶಾನ ಸೇರಬೇಕಾಗುತ್ತದೆ ನನ್ನ ಸೇಡಿನ ಸುನಾಮಿಗೆ. ದೇವರಾಜ ಸಾವನ್ನ ತನ್ನ ಮಸ್ತಕದ ಮೇಲೆ ಹೊತ್ತು ತಿರುಗುತ್ತಿರುವನು ಈ ವೀರ ಕಂಠೀರವ. ದೇವರಾಜ ಈ ಯುದ್ಧ ಭೂಮಿಯಲ್ಲಿ ನಿನ್ನ ರುಂಡ ಮುಂಡವನ್ನು ಕಡಿದು ರುದ್ರ ಭೂಮಿಯಲ್ಲಿ ಮಾಡಲು ಬಂದಿದ್ದಾನೆ. ಮೃತ್ಯುಂಜಯ ಅವತಾರ ತಾಳಿ ಈ ವೀರ ಕಂಠೀರವ. ಮೃತ್ಯುಂಜಯ ಲೇ ಕಂಠಿ, ಮೃತ್ಯುಂಜಯ ಎಂದು ಹಾರಾಡಿ ಚೀರಾಡಿದರೆ ಮರಣದ ಚಿರನಿದ್ರೆಗೆ ಜಾರಬೇಕಾಗುತ್ತದೆ ಈ ವಿರಾಟ್ ರೂಪದ ವಿರಾಜನ ಕೈಯಲ್ಲಿ. ದೇವರಾಜ ವಿರಾಟ ರೂಪ ಎಂದು ಎದೆಗೆ ಎದೆ ತೊಟ್ಟು ನಿಂತರೆ ಆಡಿನ ಶಿರ ಕತ್ತರಿಸಲು ಆ ಶಿವನ ಶಕ್ತಿ ಹೊಂದಿರೋನು ಈ ವೀರ ಕಂಠೀರವ. ದೇವರಾಜ ನಿನ್ನಲ್ಲಿ ದಮ್ಮಿದ್ದರೆ ಒಂದು ಹೆಜ್ಜೆ ಮುಂದೆ ಇಟ್ಟು ಮೊಟ್ಟುಗಳನ್ನು ನೋಡೋಣ. ಇದು ನಿನ್ನ ಗಂಡಸ್ಥಳಕ್ಕೆ ನನ್ನ ಸವಾಲು. ಸವಾಲು ಲೇ ಕಂಠಿ, ಈ ವಿರಾಜನ ಗಂಡಸ್ಥಳಕ್ಕೆ ಸವಾಲು ಹಾಕಿದೆಯಾ ಮಗನೇ? ಹಿಂದೆ ನಿನ್ನ ಹೆತ್ತ ತಾಯಿಯನ್ನು ತಂದೆಯನ್ನು ಕೊಂದಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಗಂಡಸ್ಥಳ? ದೇವರಾಜ ನಾನು ಚಿಕ್ಕವನಿದ್ದಾಗ ವಿಷಯ ಎತ್ತಿ ಮತ್ತಷ್ಟು ಹೆಚ್ಚಿಸಿದೆ ನನ್ನ ಒಡಲ ಕ್ರೋಧಾಗ್ನಿ ಜ್ವಾಲೆಯನ್ನು. ದೇವರಾಜ ನನ್ನ ತಂದೆ ತಾಯಿಗಳ ಕೊಂದ ವ್ಯಕ್ತಿ ಯಾರೆಂದು ಗೊತ್ತಾದರೆ ಅವರನ್ನು ಹರಕೆಯ ಕುರಿಯಂತೆ ಓಡಾಡಿಸಿ ಕಡಿದು ಆ ನತ್ತರದಿಂದ ನನ್ನ ತಂದೆ ತಾಯಿಗಳ ಚಿತ್ರ ಬಿಡಿಸದಿದ್ದರೆ ನನ್ನ ಹೆಸರು ಎಂತನೇ ಬಂಟ ಕಂಠೀರವರೇ ಅಲ್ಲ. ಆಗ ನನ್ನ ಸೇಡು ತೀರುವುದು. ಲೇ ಕಂಠಿ, ಶೇಡು ಶೇಡು ಒಂದು ಯಾಕೆ ಚೀರಾಡ್ತೀರಿಯೋ? ಈ ಹಸಿದ ಹುಲಿಯ ಕೈಯಲ್ಲಿ ಈ ಜಿಂಕೆಯನ್ನು ಬಿಟ್ಟು ಹೊರಟು ಹೋಗು ಮೊದಲು ಇಲ್ಲಿಂದ. ದೇವರಾಜ ಕಟುಕನ ಕೈಯಲ್ಲಿ ಕುರಿಮರಿ ಕೊಟ್ಟು ಹೋಗಲು ನಾನೇನು ಕೈಲಾಗದ ಹೇಡಿಯಲ್ಲ. ಸಮರ ಸಂಗ್ರಾಮದಲ್ಲಿ ಇಂಥ ಸ್ತ್ರೀಯರು ನನ್ನ ಮಸ್ತಕದ ಮೇಲೆ ಹೊತ್ತು ಸಮರ ಗೆದ್ದ ಸರ್ದಾರ ಈ ವೀರ ಕಂಠೀರವ. ಸಮರ ಗೆದ್ದ ಸರದಾರ. ಲೇ ಕಂಠಿ, ಇದರ ಸೇಡು ಮುಂದಿನ ಸನ್ನಿವೇಶದಲ್ಲಿ ತೋರಿಸ್ತೀನಿ ಈ ವಿರಾಜನ ರಾಸಲೀಲೆ. ले धनलक्ष्मी आसमान से गिरते पानी, तू नहीं बनी मेरा रानी, लेकिन धनलक्ष्मी तेरा संसार में आग जलाने का यही मेरा कहानी है। ले धनलक्ष्मी मत बरतने, ले कुत्ता फिर से आएगा मैं। ಹೋಗು ಕುತ್ತೆ ಹೋಗು. ಅದೇ ಸನ್ನಿವೇಶದಲ್ಲಿ ಬಂದು ನಿನ್ನ ಶಿರ ಕತ್ತರಿಸದಿದ್ದರೆ
ನನ್ನ ಹೆಸರು ಕಂಠೀರವನೇ ಅಲ್ಲ. ಸಮಯ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನಿಮಗೆ ತುಂಬ ಕೃತಜ್ಞಗಳು. ನೋಡಿ, ಅಪಾಯದ ಸ್ಥಿತಿಯಲ್ಲಿರುವ ಹೆಣ್ಣನ್ನು ಕಾಪಾಡುವುದು ಪ್ರತಿಯೊಬ್ಬ ಮನುಷ್ಯನ ಧರ್ಮ. ಹಾಗೇ ನಾನು ಮಾಡಿದೆ ಅಷ್ಟೇ. ನಾನೇನು ಬರುತ್ತೇನೆ. ಸ್ವಲ್ಪ ನಿಲ್ತಿರ ಕಂಠೀರವ? ಯಾಕೆ ಮೇಡಮ್? ಈ ನಿಮ್ಮ ಧೈರ್ಯ, ಈ ನಿಮ್ಮ ಶೌರ್ಯವನ್ನು ನೋಡಿ ನಿಮ್ಮನ್ನು ಮನಸಾರೆ ಮೆಚ್ಚಿದ್ದಾಳೆ ಈ ಧನಲಕ್ಷ್ಮಿ. ನೋಡಿ, ನೀವು ದೊಡ್ಡ ನದಿ, ನಾನು ಸಣ್ಣ ಹಳ್ಳ. ಮೇಲಾಗಿ ನೀವು ಶ್ರೀಮಂತರು, ನಾವು ಬಡವರು. ನಮಗೂ ನಿಮಗೂ ಎಲ್ಲಿ ಹೊಂದಾಣಿಕೆಯಾಗಬೇಕ್ರಿ? ನೋಡು ಕಂಟಿ, ನದಿ ಎಷ್ಟೇ ದೊಡ್ಡದಾದರೂ ಹಳ್ಳಿ ಎಂಬ ಸಾಗರವನ್ನು ಸೇರಲೇಬೇಕು. ಹಾಗೆ ನಾನು ಎಷ್ಟೇ ಶ್ರೀಮಂತಳಾದರೂ ಗಂಡನೆಂಬನು ಆ ಕೈ ಹಿಡಿಯಲೇಬೇಕಲ್ಲವೇ? ಇದಕ್ಕೆ ನಿಮ್ಮ ಮನೆಯವರು ಅಡ್ಡಿಪಡಿಸಿದರೆ? ನಮ್ಮ ಅಣ್ಣನನ್ನು ಒಪ್ಪಿಸೋ ಜವಾಬ್ದಾರಿ ನನ್ನದು ಕಂಠೀರವ. ಐ ಲವ್ ಯು ಕಂಠೀರವ, ಐ ಲವ್ ಯು. ಆ ದೇವಿ ಆಟ ಹೇಗಿದೆಯೋ ಹಾಗೇ ಆಗಲಿ. ಹಾ ಧನಲಕ್ಷ್ಮಿ, ಇದೇ ಸಮಯದಲ್ಲಿ ಒಂದು ಮಧುರವಾದ ಗೀತೆ ಹಾಡಬಾರದೆ ನನ್ನ ಚಿನ್ನ? ಆಯ್ತು ಕಂಠಿ. ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಚಂದವೋ ಚಂದ ಯಾಮಿನಿ ಮನಬಳವೋ ಚಂದ ಯಾಮಿನಿ ಸ್ಪರ್ಶವೋ ಚಂದ ಯಾಮಿನಿ 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 ಬೃಂದವೋ ಚಂದ ಯಾಮಿನಿ ನಾಚಿಕೆ ಚಂದ ಯಾಮಿನಿ ಸ್ಪರ್ಶವೋ ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಸಕ್ಕರೆ ಚಂದನಿಗೆ ಸ್ಫೂರ್ತಿ, ನಡೆದರೆ ನವಿಲುಗಳಿಗೆ ಸ್ಫೂರ್ತಿ, ಹಾಡಲು ಕೋಗಿಲೆಗೆ ಸ್ಫೂರ್ತಿ, ನುಡಿದರೆ ಅರಗಿಲಿಗೆ ಸ್ಫೂರ್ತಿ. ಸೌಂದರ್ಯ ನೋಡು ಎಲ್ಲಿಗೆ ಸ್ವಂತ. ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಬಾಳಲಿ ಸಾವಿರ ತಿರುವಿದೆ, ಎಲ್ಲಕ್ಕೂ ಪ್ರೀತಿಯ ಬರುತ್ತೀರೆ, ಪ್ರೀತಿಸೋ ಹೃದಯ ಮುಗಿದಿರಲು, ಪ್ರೀತಿಸೋ ಹೃದಯ ಈ ಕುಣಿಯೋ ಕಾಲ್ಗೆಜ್ಜೆ ಸುತ್ತ. ಲಾ ಲಾ ಲಾ, ಲಾ 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 ಲಾ, ಲಾ 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 ಲಾ. ಹಾ ಧನಲಕ್ಷ್ಮಿ, ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ನಡೆ. ಆಯ್ತು ಕಂಠಿ, ಬನ್ನಿ ಹೋಗೋಣ. ನೀವಂದರೆ ನೀರಿಯದೆ ಹಾರ, ಬಾರು ಬಾರು ರಣವೀರ, ಬಾರು ಪ್ರೀತಿಯ ಸಂಸಾರ.
ಧರ್ಮವಂತನೆಂದು ಈ ಧರೆಯಲ್ಲಿ ಈ ಧನರಾಜ್ಯನ ಎದುರು ಹಾರಾಡಿದರೆ ಕಿರಣದ ಕಾಂತಿಯಂತೆ ಕಂಗೊಳಿಸುತ್ತಿರುವ ನಿನ್ನ ಸುಂದರವಾದ ಕುಟುಂಬವನ್ನ ನನ್ನ ಕರ್ಮದ ಕಾರಸ್ಥಾನದ ಕಾಡ್ಗಿಚ್ಚಿನಲ್ಲಿ ಕಮರಿಸಿ ಕೊನೆಗೆ ಕಳಿಸಿಕೊಡಬೇಕಾದೀತು ಕೈಲಾಸದ ಯಾತ್ರೆಗೆ. ಅದೇ ಈ ಧನರಾಜ್ಯನ ಕಾರ್ಯವೈಖರಿ. ರತ್ನ ರತ್ನ ಸೀರೆಯ ಸೆರಿನಲ್ಲಿ ಬಚ್ಚಿಟ್ಟ ನಿನ್ನ ಸೌಂದರ್ಯದ ಸಿರಿಯನ್ನು ನನ್ನ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಸೂಜಿಗದಂತೆ ಒಂದೇ ಸವನೆ ಸೆಳೆಯುತ್ತಿದೆ ನಿನ್ನ ಶೀಲ ಸವಿಯಲೆಂದು. ಅದಕ್ಕೆ ಹೊಂಚು ಹಾಕಿ ಸಂಚು ರೂಪಿಸಿ ಸಮಯ ಸಾಧಕನಾಗಿ ಬಂದೇ ಬರುತ್ತಾನೆ ಈ ಧನರಾಜ್ಯ. ಇದಕ್ಕೆ ಆ ಆದಿಶೇಷವನ್ನೇ ಅಡ್ಡಿಪಡಿಸಿದರು ನನ್ನ ಗುರಿ ಸಾಧಿಸುತ್ತೇನೆ. ಇದು ಶತಸಿದ್ಧ. सिगरेट का मजा नंबर का नीचे, लड़की का मजा कमर का नीचे, समझे? आपका नाम क्या दादा? ಹುಟ್ಟ ಹೊಸ ತಳಿ ಹೊಂಟೈತಿ ಬಳಿಗಳಿ, ಕುತ್ತಿಗೆಗೆ ಬಂದೈತೋ ಪಾಪದ ಸಾಕಳಿ. ಹುಟ್ಟ ಹೊಸ ತಳಿ ಹೊಂಟೈತಿ ಬಳಿಗಳಿ, ಕುತ್ತಿಗೆಗೆ ಬಂದೈತೋ ಪಾಪದ ಸಾಕಳಿ. ಬಬಲಾದಿ ಮುದ್ದ ಹೇಳಿದ ಮಾತ ತಮ್ಮ ತಿಳಿ, ಹುಟ್ಟ ಹೊಸ ತಳಿ ಹೊಂಟೈತಿ ಬಳಿಗಳಿ. ನಾ ಕೊಟ್ಟ ಮುಗುಬಟ್ಟ ತಗದೇನ, ನಾ ಕೊಟ್ಟ ಮುಗುಬಟ್ಟ ತಗದೇನ, ಜೀವಂತ ಪ್ರೀತಿ ಹುಡುದೇನ. ನಾ ಕೊಟ್ಟ ಮುಗುಬಟ್ಟ ತಗದೇನ, ಜೀವನದ ಪ್ರೀತಿ ಹುಡುದೇನ. 2 ವರ್ಷದ ಪ್ರೀತಿನ 3 ದಿನದಾಗ ಮುರಿದೇನ. 3 ವರ್ಷದ ಪ್ರೀತಿನ 3 ದಿನದಾಗ ಮುರಿದೇನ. ನನ್ನ ಮನಸ್ಸು ನಿನ್ನದಯ್ಯ, ಓ ನೀ ಹಿಡಿದನ ಹೋಗುವಾಗ ಹಳ್ಳ ಹೊಡಿತೀನಿ ನಿನ್ನ ಕಿಡಿಕ್ಯಾಗ. ಓ ನೀ ಹಿಡಿದನ ಹೋಗುವಾಗ ಹಳ್ಳ ಹೊಡಿತೀನಿ ನಿನ್ನ ಕಿಡಿಕ್ಯಾಗ. ಮನಸ್ಸಾದ ನಿನ್ನ ಮ್ಯಾಲ ತ್ರಾಸಾದ ನನಗೀಗ. ನನ್ನ ಗೆಳೆಯ ನನ್ನ ಗೆಳೆಯ, ನನ್ನ ಮನಸ್ಸು ನಿನ್ನದಯ್ಯ. ನನ್ನ ಗೆಳೆಯ ನನ್ನ ಗೆಳೆಯ, ನನ್ನ ಮನಸ್ಸು ನಿನ್ನದಯ್ಯ. ಚಿಲ್ಲರ ಹೆಣ್ಣಂತ ಮೊದಲ ಗೊತ್ತಿದ್ರ ಚಿಪ್ಪಾಳಗಾಕಿ ಸುಡತಿನ್ನ. ಲವರ್ಸ ತಾಳದಾದ ಗೊಂಗಿನ ಸಿಂಗ ಪುಲ್ಲ ಕುಡಿತಿನ್ನ. ಚಿಲ್ಲರ ಹೆಣ್ಣಂತ ಸಿಕ್ಕಂಗ ಕುಡಿತೀನ್ನ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸಿಡಲೇನ ರಕ್ತದ ಮ್ಯಾಲ.
ಗೆಳತಿ ಮಲಗಿದ ಮನಗುಳಿಲಾದ ಮರತೇನ ಗೆಳತಿ ಗೆಳತಿ ನಿನಗ ಮಲಗಿದ ಮನಗೊಳಿಲಾಕ ಗೋಕಾಕ ತನಕ ಬಂದ ಗೆಳತಿ ಕೊಡಿಸಿದ್ದಿ ನಿನಗ ರೋಸ ಎಲ್ಲಂದರ ಸಾಕ ಮೊಬೈಲ್ ಆಗತ್ತಿತ್ತು ಪುಲ್ಲ ಚಾರ್ಜ ಒಮ್ಮಿನ ಮೀರನ ಮಡದಂಗಾದ ಗೆಳತಿ ಎಲ್ಲಿ ನನಗಾಗ ಹಣದಿದ್ದಿ ರಾಜ ರಾಜ ಮಕ್ಕಳ ಮ್ಯಾಗ ಮಾಡಗ ಮಜ ಹಣದಿದ್ದಿ ರಾಜ ರಾಜ ಮಕ್ಕಳ ಮ್ಯಾಗ ಮಾಡಗ ಮಜ ನಾನೆಲ್ಲ ಕೇಳಲುದ ನಾನೆಲ್ಲ ಕೇಳಲುದ ಬಿದ್ದೀನಿ ಸಂತೋಷ ಯಾಕಿಲ್ಲ ನನ್ನ ಎಮ್ಮೆಕರ ಹಿಂಗ ಒದರಾಗದಂತ ಬಿಟ್ನ ಹಿಂಗ ಎಲ್ಲಿ ಹೋತ ಓಡಿ ಹೋಗಿ ಬಿಡ್ತು ಅದು ತಿಪ್ಪಿ ಹಂಗದು ಜಿಗರಿಗೆ ಎದ್ದು ಓಡಾಡಕತ್ತೈತೆ ಅಂದ್ರೆ ಅದು ಪಕ್ಕ ನಿನ್ನಂಗ ಮದುವೆ ವಯಸ್ಸಿಗೆ ಬಂದೈತಿ ಅದಿನ್ನು ಸಣ್ಣದೈತಿ ಅದು ನೋಡಕಟ್ಟ ನಿನ್ನಂಗ ಸಣ್ಣದ ಕಾಣ್ತೈತಿ ಅದರೊಳಗೆ ವಯಸ್ಸಾಗ್ಯಾವ ಅಲ್ಲ ಅದಕ್ಕೆ ಮದ್ವೆ ಮಾಡಂದ್ರ ಗಂಡ ಎಲ್ಲಿಂದ ಹುಡ್ಕೊಂಡ್ ಬರ್ಬೇಕು ಗಂಡ ನೋಡ್ಬೇಕು ಆಮೇಲೆ ಮದ್ವೆ ಮಾಡಬೇಕು ನೀ ಯಾಕೆ ಚಿಂತೆ ಮಾಡ್ತಿ ನಾನು ಅಂತೆಲ್ಲೊಂದು RCBದು ಗಂಡ ಕೋಣ ಐತಿ CS ಗೆ ಹೊಂದೋದಿಲ್ಲ ಅದು ಇಲ್ಲ ಏನಿದ್ರು ಕೋಣ ಇರೋದು RCBದು ಗೂಳಿ ನೋಡಿ ಇಲ್ಲ ಅಂದ್ರ ಅಷ್ಟು ವಯಸ್ಸಿಗೆ ಬಂದೈತೆ ಅಂದಂಗ ಆತ ನಿಂದು ರೀ ತಿಪ್ಪಿ ಒಮ್ಮ ಜೋಡಿ ಮಾಡಿ ನೋಡ 10 ತಿಂಗಳದಾಗ ಅವಳಿ ಜವಳಿ ಈತೈತ ನಿನ್ನ ಎಮ್ಮಿ ಕರ ಅಷ್ಟು ಪವರ್ ಐತೆ ನಿಂದು ಹೋರಿ ಏ ತಿಪ್ಪಿ ಪವರ್ ಬಗ್ಗೆ ಮಾತಾಡಕ್ ಹೋಗ್ಬೇಡ ನಾವು ಮೊದಲ RCB ಹೋರಿಗಳು ನೀವು ನನ್ನ ಕೋಣ ಒಮ್ಮ ಹ್ಞೂ ಅಂದ ಗದ್ದ ಊರ್ ತಂದ್ರು 2 ತಿಂಗಳದಾಗ ಕಟ್ಟೈತಂತ ಹೇಳಿ ನೀನಾ ಬಂದು ಈ ಶಿರ್ಸು ಮಾಮಗೆ ಪೇಡ ಕೊಟ್ಟೋತ ಶಿರ್ಸು ಮಾಮಗೆ ಪೇಡ ಕೊಟ್ಟೋತ ನಂದು ನೋಡಾಕ ಸಣ್ಣದೈತಿ ನಿಂದು ನೋಡಿದ್ರ ದೊಡ್ಡದೈತಿ ಹೆಚ್ಚು ಕಮ್ಮಿ ಏನಾರ ಆಗಿತ್ತಂದ್ರೆ ನನಗೆ ಹೆದರಿಕೆ ಹತ್ತೆ ಬಿಟ್ಟೈತಿ ನೀ ಯಾಕೆ ವಿಚಾರ ಮಾಡ್ತಿ ಎಲ್ಲ ಬರ್ಬರು ಸರಳ ಹೋಗ್ತೈತೆ ಅಬ್ಬಬ್ಬಾ ಹತ್ತೊಳ್ಳಿ ಕಾಣ ಕಟ್ಟಿದ ಅಮ್ಮಿರ ಸುತ್ತೊಳ್ಳಿ ಸಿರ್ದರ ಬಾರಿ ಐತಿ ನಿನ್ನ ನಿರ್ಧಾರ ಯಾರು ಇಲ್ಲ ನನಗೆ ಆಧಾರ ನೀನೇ ನನ್ನ ಮನಸ್ಸಿನ ಮಂದಾರ ಆಗು ಬಾ ನೀ ನನ್ನ ಬಾಳಿನ ಬಂಗಾರ ಮಾತನಾಗ ಮಾಡಬೇಡ ಮೋಡಿ ಇಲ್ಲ ಜೋಡಿ ನಿಂತಿರು ಓಡಿ ಬರ್ತಾನ ಡ್ಯಾಡಿ ಇನ್ನ ಚಾಲು ಮಾಡು ನಿನ್ನ ಗಾಡಿ ನಿಮ್ಮ ಅಪ್ಪಗೆ ಬಂದಾವ ಬಿಳಿ ದಾಡಿ ನಮ್ಮದೈತಿ ಸೂಪರ್ ಜೋಡಿ ಮತ್ತಾಗ ತಡ ಹಾಡು ಹೋಗೋಣ ನಡಿ ಬೇ ಊರಗೆ ನಿನಗ ಮುಗಲ ತರುಶಾಳ ಮುಂಗಲಿ ಮೋತ್ಯಾಕಿ ಸಂಗು ಬದಾಮಿ ಅಂತಾಕಿ ಹುಡುಗಿ ನೀಲಿ ಕಣ್ಣಾಕಿ ಊರಗೆ ನಿನಗ ಮುಗಲ ತರುಶಾಳ ಮುಂಗಲಿ ಮೋತ್ಯಾಕಿ ಸಂಗೀತ ಬದಾಮಿ ಅಂತಾಕಿ ಹುಡುಗಿ ಗುಲ್ಗಟ್ಟಿ ಕಣ್ಣಾಕಿ ಊರಗೆ ನಿನಗ ಮುಗಲ ತರುಶಾಳ ಮುಂಗಲಿ ಮೋತ್ಯಾಕಿ ಸಂಗೀತ ಬದಾಮಿ ಅಂತಾಕಿ ಹುಡುಗಿ ನೀಲಿ ಕಣ್ಣಾಕಿ ಬರಬರಿ ಅಂತ ಅರ್ಬಿ ಹಾಕಿ ಚುರು ಚುರು ಕಟ್ಟಿಯನ್ನ ಸಿಡಿ ಸಿಡಿ ಹಾಕಿ ಕಲರ್ ಕಲರ್ ಕಣ್ಣಾಕಿ ಹುಡುಗಿ ರಮಣ ಹಚ್ಚಾಕಿ ಕಲರ್ ಕಲರ್ ಕಣ್ಣಾಕಿ ರೆಪ್ಪಿ ಮೇಲೆ ಬಣ್ಣ ಹಚ್ಚಾಕಿ ನೋಡಾಕ ಬಡಕ ಮಟ ಇಲ್ಲ ಸೆದಕ ಹೊಸೈತಿ ಚಂಪ ಹಸರೈತಿ ಬದಕ ಹುಡುಗಿಯಕ್ಕ ಬಾಳ ಹುಡುಗ ಅವ ಬಾಳ ಹೆಚ್ಚಾಕ ದಿನ ದಿನಕ ಹುಡುಗಿಯಕ್ಕ ಬಾಳ ಹುಡುಗ ಅವ ಬಾಳ ಹೆಚ್ಚಾಕ ದಿನ ದಿನಕ ಊರಗೆ ನಿನಗ ಮುಗಲ ತುರುಶಾಲ ಮುಗಲಿ ಮೋಟಾಕಿ ಸಂಗೀತ ಬದಾಮಿ ಅಂತಾಕಿ ಹುಡುಗಿ ನೀಲಿ ಕಣ್ಣಾಕಿ
ನೋಡಿದರ ಹಾರಿದ ನೀರಡಿಕೆ ಚಂದ ಈಕೆ ನಾಡಲಾಗಿ ಅತ್ತಲ್ಲೇ ಹುಟ್ಟ್ಯಾಳ ಈಕೆ ಎಂದಾಗಿ ಹುಡುಗರು ಬೆರಗಿ ಕರೆಸಿ ತೆಗಿತಾರ ಒಂದು ಸೆಲ್ಫಿ ಹುಡುಗರನ್ನು ಬೆರಗಿ ಕರೆಸಿ ತೆಗಿತಾರ ಒಂದು ಸೆಲ್ಫಿ ಹಾ ದೋಸ್ತ ನಿಂದು ಹೋರಿ ಇಲ್ಲಿ ಹಿಡ್ಕೊಂಬ ಇಲ್ಲೇ ನಿಂತಿರ್ತೀನಿ. ಮತ್ತೆ ಇಲ್ಲೇ ಹೂಗಾರ ಒಟ್ನ ಮೇಲಿಕತ್ತ ನಾನು ಹೋರಿ ಬಿ ಹಿಡ್ಕೊಂಡ್ ಬರ್ತಾ ಹಾ ಹಿಡ್ಕೊಂಬ. ಟಾಟಾ 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 ನಾನಲ್ಲಮ್ಮ ಹಿಡ್ಕೊ ಯಮನಪ್ಪನ ಗುಡ್ಡ. ಕಡಿಮತ್ತ ಕೊರೋನಾ ಓಪನ್ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲ್ಲಗೇನ ಹೊರಗ ಬಾ ನಮ್ಮ ಹೊರಗ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಸುತ್ತಿಗೆ ಪಾಕದ ಸುರಿದ ಪಾಕದ ಅತ್ತಿತ್ತ ಸುತ್ತಮುತ್ತ ಕತ್ತಲದ ಜಾನಿ ಇರೋದು ಮೂರು ಬಾಟ ಅದರಾಗೆ ತ್ರಾಸ ಎಟ್ಟ ಇರೋದು ಮೂರು ಬಾಟ ಅದರಾಗೆ ತ್ರಾಸ ಎಟ್ಟ ಒತ್ತತ್ತೆ ಹೋಟ ನನ್ನ ಬಟ್ಟನ ಬಟ್ಟ ಒತ್ತತ್ತೆ ಹೋಟ ಗೆಳತಿ ನಂದು ನೆಟ್ಟನ ಬಟ್ಟ ಇರೋದು ಮೂರು ಬಾಟ ಅದರಾಗೆ ತ್ರಾಸ ಎಟ್ಟ ನಮ್ಮೆ ಸಕ್ಕ ಹೊಂಟಿನಿ ಅಮ್ಮೆ ಮಾವ ಕರಿ ಬಾಳನಿ ನನ್ನ ಕೆಮ್ಮೆ ಕಡುದಿಲ್ಲ ನಾ ಚುಮ್ಮಿ ಬಿಡುದಿಲ್ಲ ನಮ್ಮಮ್ಮಿ ಮೊನ್ನೆ ಕಪಿ ಪಡ್ದಾಗ ಕಳಿಸಿನಿ ಗಮ್ಮೆ ನಮ್ಮೆ ಸಕ್ಕ ಹೊಂಟಿನಿ ಅಮ್ಮೆ ಮಾವ ಕರಿ ಬಾಳನಿ ನನ್ನ ಕೆಮ್ಮೆ ನಮ್ಮೆ ಸಕ್ಕ ಹೊಂಟಿನಿ ಅಮ್ಮೆ ಮಾವ ಕರಿ ಬಾಳನಿ ನನ್ನ ಕೆಮ್ಮೆ ಮೊನ್ನೆ ಕಪಿ ಪಡ್ದಾಗ ಕಳಿಸಿನಿ ಏನ ಕೈಯಾಗ ಏನೋ ಹಿಡ್ಕೊಂಡ್ ಮಂದಿಯಲ್ಲ. ಇದು ಕ್ಯಾಮ್ರಾ ತಿಪ್ಪಿ ಕ್ಯಾಮ್ರಾ ಕ್ಯಾಮ್ರಾ ಅಂದ್ರೆ ಏನು? ಹಿಂಗ ಮಾಡಿ ಫೋಟೋ ಹೊಡಿತಾರಲ್ಲ ಅದಕ್ಕೆ ಕ್ಯಾಮ್ರಾ ಅಂತಾರ ನೋಡು. ಮತ್ತೆ ನನ್ನನ್ ಫೋಟೋ ಹೊಡೆಯಲ್ಲ ಮತ್ತೆ ಹೊಡಿತೀನಿ ತಡ್ಕೋ ಸ್ವಲ್ಪ ಸಮಾಧಾನ ಇರು. ತಡ್ಕೊಳ್ಳೋದಿಲ್ಲ ಯಾವಾಗ ಹೊಡಿಸ್ಕೊಂಡೇನ ಅನ್ಸಿಬಿಟ್ಟೈತಿ. ಅಷ್ಟ್ ಅರ್ಜೆಂಟ್ ಏನಾಯ್ತು ಹೇಳು. ಮೊನ್ನೆ ನೀ ಹೇಳಿದಲ್ಲ ಸಿನಿಮಾ ನಟಿ ಅಕ್ಕಿನಂತಂದು ಅವಾಗಿಂದ ಕನಸ್ನಾಗೆಲ್ಲ ಬರೀ ಹೊಡಿಸ್ಕೊಂಡಂಗ ಆಗೈತಿ. ಏನು ಹೊಡ್ಸ್ಕೊಂಡಂಗ ಆಕೈತ ತಿಪ್ಪಿ ಫೋಟೋ ಫೋಟೋ ಹಂಗಾದ್ರ ಸ್ಟಡಿಯಾಗಿ ನಿಲ್ಲು. ತಗಿನಿದ ಪಟ್ಟಣ ಜೀಪ್. ಹಾ ಚಿಪ್ಪ ತಿಪ್ಪಿ ಏ ನಿಂದ ಕ್ಯಾಮ್ರಾದ ಜೀಪು ನಾ ಏನೋ ಬ್ಯಾರೇನ ತಿಳಿದುಕೊಂಡಿದ್ದೆ. ಈಗ ತೆಗಿ ಫೋಟೋ ಬಡ ಬಡ ತೆಗಿ. ಹಂಗಾದ್ರೆ ಸ್ಟಡಿಯಾಗಿ ನಿಲ್ಲು. ಹೌದು ನಿಂತೆ ಎ ಬಿ ಎ ಸಿ ನಿಂತು ಹೊಡಿತ್ಯೋ ಮೊಕೊಂಡು ಹೊಡಿತ್ಯೋ ಕುಂತು ಹೊಡಿತ್ಯೋ ತಿಪ್ಪಿ ನಿಂದಿರ್ಸಿ ಹೊಡಿಲು ಇಲ್ಲ ಕುಂದಿರ್ಸಿ ಹೊಡಿಲು ಇಲ್ಲ ಮಲಗಿಸಿ ಹೊಡಿಲು. ಹೇಳ್ತೀನಿ ಇನ್ನಾದ್ರೂ ಯಾರ ಕಡೆ ನಾನು ಹೊಡಿಸ್ಕೊಂಡಿಲ್ಲ. ನೀ ನಿಂತರ ಹೊಡಿ ಕುಂತರ ಹೊಡಿ ಮೊಕೊಂಡರ ಹೊಡಿ ಹೆಂಗ ಆಗುತ್ತ ಹಂಗ ಹೊಡಿ. ನೋಡ್ತಿಪ್ಪಿ 3 ಎಂಗಲ್ದಾಗ ಹೊಡಿತೀನಿ. ಯಾವಾಗ ಚಲೋ ಆಕೈತಿ ತಗೊಂಡು ಬಿಡಕತ್ತಿ. ನಿನ್ನಿಷ್ಟವೇ ನನ್ನಿಷ್ಟ ರಾಜ. ಹಂಗಾದ್ರ ನಿಲ್ಲಲ್ಲ ಗಟ್ಟಿಯಾಗಿ ನಿಂದ್ರಲ್ಲ. ಹಾ ತಿಪ್ಪಿ ಅದು ಚಂದ ಕಾಣಲಾಗ್ಯದ. ಇನ್ನೊಂದು ಸ್ವಲ್ಪ ಮ್ಯಾಕೆತ್ ಏನೈತಿಲಿ ಮುಖ ಮುಖ ಸ್ವಲ್ಪ ಅಗಲು ಮಾಡು. ಮಾಡಕ್ ಬರೋಲ್ಲ ನೀ ಬಂದು ಮಾಡ್ತಿದ್ದೆ. ಏನಾಗಲ್ಲ ಮಾಡುದು ಸ್ವಲ್ಪ ಕೈ ಅಗಲು ಮಾಡಂದ್ಯ ಮಾಡೀನಿ. ಒಂದೇ ದಿವಸ ಎದುರು ಬರಲು ಸ್ವಲ್ಪ ಈ ಕಡೆ ಮತ್ತೇನ್ ಸರಿಸ್ರಿ ಕ್ರಾಸ್ 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 ಮಾಡು ಏನ್ ಮುಖ. ಹಾ ಕಂಡ ಕ್ಷಣವೇ ನಾನು ಮರಳು ಕಣ್ಣು ಮುಚ್ಚಿಬಿಡ. ಹಾಗೆ ನಿಂತ್ರನ ಹೆಂಗರೆ ಹೊಡಿಲಿ ಹೇಳು. ನೀ ಅನ್ನೋ ಡೈಲಾಗ್ ನನ್ನ ಕಣ್ಣು ಮುಚ್ಚಿಬಿಟ್ಟು ಹೆದರಿ. ಹೆದರಬೇಡ, ಧೈರ್ಯವಾಗಿ ನಿಲ್ಲು. ಅಷ್ಟು ಹೆದರಬೇಡ, ಧೈರ್ಯವಾಗಿ ನಿಲ್ಲು. ಹೌದು ನಿಂದ್ರಲ್ಲ.
ಕೊಡ್ಲೆ ಮತ್ತ ಎಟ್ಟ ಪೋಸ್ ಹಂಗ ಮತ್ತೆ ನಾವು ಪೋಸ್ ಕೊಡಕ್ ಬರೋದಿಲ್ಲ. ಅಷ್ಟು ದೂರ ನಿಂತ್ರ ಹೆಂಗಾರೆ ಹೊಡಿಲಿ ಹೇಳ ತಿಪ್ಪಿ. ಸ್ವಲ್ಪ ಇವ ಬೇಕಂತಾರ ಕರ್ಸ್ಯಾನ ಇಲ್ಲಿ ಈ ಆಸೆ ಮಾಡಕ ಕರ್ಸ್ಯಾನ ಇವ. ಎಲ್ಲ ದಸ್ಕಿರನ ಚಾಳಿನ ಬಿದ್ದು ಬಿಟ್ಟೈತಿ. ತಿಪ್ಪಿ ಫೋಟೋ ಅಂತೂ ಬಾರಿ ಗಿಚ್ಚ ಬಾತ್ ನೋಡು. ಮತ್ ಫೋಟೋ ಯಾವಾಗ ಕೊಡ್ತಿ? ಇನ್ನು 3 ದಿನ ಬಿಟ್ಟು ಕೊಡ್ತೀವಿ ನೋಡು. 3 ದಿವಸ ಲೇಟ್ ಆಗುತ್ತ. ಲೇಟ್ ಆಗುತ್ತವ ಸ್ವಲ್ಪ. ಹೈದರಾಬಾದ್ ಬರ್ಬೇಕಾದ್ರ ಸ್ವಲ್ಪ ಸಮಾಧಾನ. ಇದೇ ಖುಷಿಯಾಗ ಏನಾರು ಹೊಡೆದ್ ಬಿಡ್ತೀಯನು? ಯಾಕ ನಿನ್ನ ಕಡೆ ಇಲ್ಲ ನಿಮ್ ಮಿಷನ್? ಮಿಷನ್ ನನ್ನ ಕಡೆ ಇಲ್ಲ, ತರ್ಸ್ಲಕತ್ತೀವಿ ಆರ್ಡರ್ ಮಾಡಿ. ತರ್ಸ್ಲಕತ್ತಿ? ಬೇಗ ಬೇಗ ತರಿಸ್ಲು. ಐಫೋನ್ ಇಲ್ಲಿ ಒಪ್ಪೋ ಏನಿಲ್ಲಿ ಹೊಡಿ ಗಿಚ್ಚಿದೆ. ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಕಿ ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಕಿ. ನಿಮ್ಮ ಚರಮ್ ದಿಪ್ಪ ಐತೇನ್ರಿ? 7 ಪದರಿಂದ ಐತಿ. ನಿಮ್ದು ಏಟೈತಿ ತೆಗೆದು ತೋರಿಸಿ. ಏನ ನಾಲಿಗೆ ನಾಲ್ಗೆ ದಸ್ಕಿರನ್ನ ಕೇಳಿ ತೋರಿಸ್ತಾನ. ಹುಡುಗಿ ಹುಡುಗಿ ಕಲರ್ ಕಲರ್ ಲಕ್ನಾಕಿ ಕತ್ತಲದಾಗೋ ಪನವಾಕಿ ಹುಡುಗಿ ಕಲರ್ ಕಲರ್ ಲಕ್ನಾಕಿ ಕತ್ತಲದಾಗೋ ಪನವಾಕಿ ರಿಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ ರಿಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ. ಹಳ್ಳಿನ ಜನರಾಣಿ ಎಲ್ಲರ ನಿನ್ನ ಅರಮನಿ ಯಾವರ ರಾಜನ ಮಗಳನಿ ರಾಣಿಯರ ಒಳಗನಿ ಮಾರಾಣಿ 60 ಹಳ್ಳಿನ ಜನರಾಣಿ ರಾಣಿಯರ ಒಳಗನಿ ಮಾರಾಣಿ 60 ಹಳ್ಳಿನ ಜನರಾಣಿ ಎಲ್ಲರ ನಿನ್ನ ಅರಮನಿ ಯಾವರ ರಾಜನ ಮಗಳನಿ ಎಲ್ಲರ ನಿನ್ನ ಅರಮನಿ ಯಾವರ ರಾಜನ ಮಗಳನಿ ಹುಡುಗಿ ಅಂತರ ಮೆಲದಿಯನಿ ಚಂದನ ಚಂದರನಿಯನಿ ಲಾಲಲ 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 ಲಾಲಲ. ಲೇ ನಿಮ್ಮ ಮೌನ ಈ ಹುಚ್ಚು ತಿಪ್ಪನ್ ಜೋಡಿ ಕುಡಿ ಕುಣಿಯಕತ್ತಿಯಲ್ಲ ನಿಮ್ಮ ಮೌನ. ಇಲ್ಲಪ್ಪ ಸುಮ್ಮನೆ ನಿಂತಿದ್ದೆ. ಕುರಿ ಹೌದು. ಹೌದ್ರಿ ತಲಾಟೆವ್ರ, ನಿಮ್ ಮಗಳಿಗೆ ನಾವು ಒಟ್ಟ ಏನು ಮಾಡಿಲ್ರಿ. ಮುಚ್ಚಲೆ ತಮ್ಮ ಬಾಯಿ, ನೀ ಅದಿ ನೀಯತ್ತಿಲ್ಲದ ನಾಯಿ, ನಿನ್ನ ಕೈಲೇ ಏನು ನೀಗಲ್ಲ ಮನಿಗೆ ಹೋಗಿ ಸಾಯಿ. ಅಂತವ್ರೆಲ್ಲ ತಿಪ್ಪ ನಿಂತೀರಿ ನಾ ಗಪ್ಪ, ತಿಳಿಬೇಡ್ರಿ ನೀವು ಒಟ್ಟ ತಪ್ಪ. ಮಗನ ನೀ ಅದಿ ದೊಡ್ಡ ಕಂತ್ರಿ, ಅಪ್ಪ ಮಗಳ ಸಂಬಂಧಕ್ಕ ಹಾಕಬೇಡ ಕತ್ರಿ, ಸೊಮ್ಮ ಹೋಲಿಲ್ಲ ಅಂದ್ರೆ ತಗೋತೀನಿ ಮಗನ ನನ್ನ ಛತ್ರಿ. ಈ ಸಮಯದಾಗ ಇರ್ಬೇಕ್ರಿ ನೀವು ಶಾಂತಿ, ಬಿಟ್ಟು ಬಿಡ್ರಿ ಭ್ರಾಂತಿ, ಇಲ್ಲಾಂದ್ರೆ ನಿಮ್ ಮಗಳು ಮಾಡ್ಕೋತಾಳ ಪಕ್ಕ ವಾಂತಿನಿ. ನನ್ನ ಮಗಳ ಸಲುವಾಗಿ ನಡೆದರ ನಡಿಲಿ ಒಂದು ದೊಡ್ಡ ಕ್ರಾಂತಿ. ಬಂದ್ ಬಿಡ್ಲೆ ನೀ ಇಂದ ರಾತ್ರಿ, ಅವ ಹಿಂದೋಗ್ಯಾನ ನೀ ಮುಂದ್ ಬಾ. ಯಪ್ಪ ಸಾಕು ನಿನ್ನ ಮಾತು ಕೇಳಿದ್ರ ಪಿತ್ತ ನೆತ್ತಿಗೆ ರಾತತಿ, ಹೊತ್ತಾಗೈತಿ ನಡೀನು. ಯವ್ವ ಮಗಳ ಇನ್ನ ಮಾಡಬೇಡ ಜಾಸ್ತಿ, ಬಂದ್ ಮಾಡಿ ಒಂದು ದೋಸ್ತಿ, ನೀನೇ ನನ್ನ ಆಸ್ತಿ, ನಡೀನ ಗೋವಾಕ್ ಗಡಿಗಿ ನಿಮ್ಮ ತುಡಿ ನಿನ್ನಂತ ಬಾಯಿಲ್ಲ, ನಿನ್ನಂತ ಮಾತು ಬೆಲ್ಲ, ನಿನ್ನಂತ ಬಾಯಿಲ್ಲ ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವಾಗಲೂ ವರ ಕೊಟ್ಟ ಕಾಲ ನಾನು. ನಿನ್ನಂತ ಮಗಳು ಎಲ್ಲ ಅದ
ಮಕ್ಕಳು ಇಲ್ಲ ಹೌದಾ? ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ತಾಯಿ ಯಾವ ದೇವ ತಂದ ವರವು ಎಂದು ನಾನು ಕಾಣೆನು ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಕ್ಕಳು ಬೆಲ್ಲ ಯಾವ ಮಗಳ ಇವನ್ ಕೂಡ ಏನ್ ಮಾತಾ ಹೋಗಮ್ ನಡಿಯನ್ನ ಕುಡ್ಕಂತ ನನ್ನ ಕರಿಬೇಡ ಗೆಳತಿ ನಿಮ್ಮಪ್ಪನ ಕುಡಿತಾನ ಇಲ್ಲ ನಿಮ್ಮಣ್ಣನ ಕುಡಿತಾನ ನಿಮ್ಮ ಕೊಡ ಕರದ ಮನಿತಾನ ಕುಡ್ಕಂತ ನನ್ನ ಕರಿಬೇಡ ಗೆಳತಿ ನಿಮ್ಮಪ್ಪನ ಕುಡಿತಾನ ನಿಮ್ಮಣ್ಣನ ಕುಡಿತಾನ ಆ ಸಂಗೀತನು ಕುಡಿತಾಳ ಬಡಿಸಿ ನೀರು ಎತ್ತಿ ಯಾವ ಹುಷಾರಿರೋದೇನು ನಿನಗ ನಿಶ್ಚಯ ಬಡಿಸಿ ನೀರು ಎತ್ತಿ ಹುಷಾರಿರೋದೇನು ನಾ ಯಾವಾಗ ಕುಡ್ದಿದ್ದೆ ಅಲ್ಲಿ ಟೇಜ್ ಹಿಂದ ನೀನ ತಂದು ಕೊಟ್ಟಿದ್ದೆ ಟೇಜ್ ಆಯ್ತಲ್ಲ ಅವಮಾನ ಇಂಥವ್ ಮರ್ಯಾದೆ ಸಿಕ್ಕ್ರ ನಮಗ್ ಸನ್ಮಾನ ನಿಮ್ಗೆ ಯಾಕೆ ಬೇಕದು ನಿಮ್ಗೆ ಯಾಕೆ ಬೇಕದು ಲೈನ್ ಹೋತಾ ಇನ್ನೊಂದು ಸಾಂಗ್ ಹೋಗೋದಕ್ಕೆ ಹೋಗ್ಬಿಡೋಲ್ಲ ಏ ಹಾಟೆ ಗಿಟ್ಟಿ ಏ ಮುದಡ ನಿನಗ್ ಮೊದಲ ವಯಸ್ಸಾಗೈತಿ ಸುಮ್ಮ ಮುಚ್ಕೊಂಡು ಕೂಂದ್ರು ಚಾನ್ಸೇ ಇಲ್ಲ ನಿನ್ನ ಮಗಳ ಜೋಡಿ ನಾ ಹೆಂಗ್ ಮಾಡ್ತೀನಿ ಅನ್ನೋದು ನಿತ್ ನೋಡ್ ಮೊದಲ ಏನು ಮಾಡ್ತಿ ಭಾರಿ ಟ್ರೆಂಡಿಂಗ್ ಅದಿರಿ ಡಿಸ್ಕೋ ಡ್ಯಾನ್ಸ್ ಇಲ್ಲ ಹಾ. 50% ಐತಿ ಇಲ್ಲ ಅಂದ್ರೆ ಗಜಮಾ ಡ್ಯಾನ್ಸ್ ನಾ ಹೇಳ್ದಂಗ ಮಾಡ್ತಿ ಏನು ಮಾಡ್ಬೇಕು ತಲಿ ತಳಕ್ ಮಾಡಿ ನಿಂದ್ರ ನೋಡುನು ಬೇಕಂತಾನೆ ಮಾಡಕತ್ತ ಆಯ್ತಲ್ಲ ಅವಮಾನ ಇಂಥ ಸನ್ಮಾನನ ಬೇಕಲ್ಲ ಚಾನ್ಸೇ ಇಲ್ಲ ಏ ಹಾ. ಓಕೆ ನಾನು ಸರ ಮತ್ತಾಕ್ರಿ ಒಂದ್ ಹೊಡೆದ್ ಬಿಡ್ರಿ ಸರ್ ಅಲ್ಲವ ಏ ಕಸಿಬೇಂದ್ರ ಯಮನ ಕುಮಾರ್ ಸರ್ ಐ ಹಾ. ನಿಮ್ಮ ಮಾವವ ನಾ ಮಾವಿಲ್ಲ ನಾ ಮುದೋಡ್ಯ ಆಮ ಏ ಯಾಕಲೆ ಮಳ್ಳಾಡಿಸಿ ಮಗನ ಇಲ್ಲ ಅಯ್ಯೋ ಕೊಡ್ತೀನಿ ನಾನು ಕೈ ಕಾಲ ಎಲ್ಲಿ ಬಾದಾಮಿ ಹೋತೇನು ಮುಂಜಾನೆ ಆಯ್ತು ಹ್ಞೂ ಮತ್ತೆ ಹೋಗೋದು ಬೇಡ ಇಲ್ಲೇ ಇರ್ತಿದ್ದೆ ಇರೋದಿತ್ತು RCB ಬಂದದ ಇಲ್ಲಿ ನಾನು RCB ಮಸಡಿ ಕರ್ರಿ ಬೆಲ್ಲ ಒಡಿ ಎಬಸ್ ಹಾ ಯಾವತ್ತ ಇರಬೇಕಂತ ಬೌಡಿ ಮಾಡಿದ ನನಗ ಮೋಡಿ ಇರಬೇಕಂತ ಬೌಡಿ ಮಾಡಿದ ನನಗ ಮೋಡಿ ಮೋಡಿ ನೋಡಿ ಬಂದ ಭಗವಂತ ನಿಂತ ಬೆಟ್ಟದ ಹುಡುಗನ ಗಾಡಿ ಮೋಡಿ ಮೋಡಿ ಜಂಬರದಾಗ ಮೋಡಿ ಮೋಡಿ ನಿಮ್ ಹೊಲ ತೆಗ್ದೈತೇನ್ರಿ
ಅರಿತರಿತು ತಪ್ಪು ಮಾಡುವನು ರಾಕ್ಷಸ. ಅಂತ ರಾಕ್ಷಸರನ್ನು ಬಗ್ಗು ಬಡಿಯೋನು ಈ ಇನ್ಸ್ಪೆಕ್ಟರ್ ರವಿಕುಮಾರ್. ಕಾಡಿನಲ್ಲಿ ಸಿಂಹರಾಜ, ಆದರೆ ಈ ರವಿ ಎಲ್ಲಿದ್ದರೂ ಮಹಾರಾಜ. जलने वाला जलते हैं, जलाना हमारा काम है. ಪ್ರೀತಿಗೆ ಸೋಲುವ ಭಾಗುವ ನಾನ್ ಬರೋರ್ಗು ಮಾತ್ರ ಬೇರೆಯವರವ. ನಾನ್ ಬಂದ ಮೇಲೆ ಈ ಇನ್ಸ್ಪೆಕ್ಟರ್ ರವಿದೆ ಅವ. ಹುಡುಗ ಹುಡುಗಿ ಹಾಕೋದು ಓಡಿ ಹೋಗೋ ಲೆಕ್ಕ, ಗಂಡ ಹೆಂಡತಿ ಹಾಕೋದು ಸಂಸಾರದ ಲೆಕ್ಕ. ಈ ಯಮನ್ ಕುಮಾರ್ ಅವ್ರು ಹಾಕೋದು ನಾಟಕದ ಲೆಕ್ಕ. ಈ ವಿಲನ್ ವಿರಾಜ್ ಹಾಕೋದು ಪಕ್ಕಾ ಲೆಕ್ಕ. ಈ ಅರಸನ ಮನೆಗೆ ಬಂದು ಲೇ ವಿರಾಜ್ ಎಂದು ಕೂಗುವ ವ್ಯಕ್ತಿ ಯಾರ್ಲೇ ನೀನು? ನಿನಗಷ್ಟೇ ಅಲ್ಲ, ಅಪ್ಪನಿಗೆ ಕೂಡ ಹೀಗೆ ಮಾತನಾಡುತ್ತಿರುವೆ. ಲೇ ಹುಚ್ಚ 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 ನಾನಲ್ಲ, ಬಚ್ಚ. ನಿಮ್ಮ
ನಿಮ್ಮಂತ ನಯವಂಚಕರನ್ನು ಕೊಚ್ಚಿಕೊಳ್ಳಲು ಬಂದ ಸರ್ಪ ಘಟ ಸರ್ಪವಿದು. ಘಟ ಸರ್ಪ ಲೇ ವಿಶ್ವ, ನಿನ್ನಂತ ಘಟ ಸರ್ಪಗಳ ಘಟ ಉರುಳಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಗೋರಿ ಕಟ್ಟಿದ್ದಾನೆ ಈ ಗಂಡದ ಗರುಡ, ಈ ವಿರಾಜ. ಗಂಡದೇ ಗರುಡ, ನಿಮ್ಮಂತ ಗುಂಡಾಗಳನ್ನು ರುಂಡ ಮುಂಡ ಬೇರ್ಪಡಿಸಿ ಈ ಬ್ರಹ್ಮಾಂಡದಲ್ಲಿ ಆಗುವೆನಾ ಘಟ ಸಾಧಿಸಿದ ಘಟ ಸರ್ಪ. ಘಟ ಸಾಧಿಸಿದ ಘಟ ಸರ್ಪ. ಲೇ ವಿಶ್ವ, ಘಟ ಸರ್ಪವೆಂದು ಯಾಕೆ ಗಂಟಲು ಹರಿದುಕೊಳ್ಳುತ್ತಿರುವೆ? ಈ 8ನೇ ಬಂಟನ ಅರಮನೆಗೆ ಬಂದಿದ್ದೀಯಲ್ಲ, ಮೊದಲು ನಿನಗೆ ಯಾವ ಸಂಕಟವಿದೆ ಎಂದು ಹೇಳು. ಸಂಕಟ ಬಂದಾಗ ವೆಂಕಟರಮಣ, ನೀನ್ಯಾವ ಸೀಮೆ ಬಂಟನಲ್ಲೇ ನನ್ನ ಪತ್ರಿಯನ್ನು ಕರೆದುಕೊಂಡು ಬಂದಿರುವೆ. ಆ ಪತ್ರಿಯನ್ನು ಬಿಟ್ಟರೆ ಸರಿ, ಇಲ್ಲವಾದರೆ ಇಲ್ಲವಾದರೆ ಏನ್ ಮಾಡ್ತೀಯ? ತಲೆ ಮಾತ್ರ ತೆಗೆಯಬೇಕೆಂದು ಮಾಡಿದೆ, ಅದನ್ನು ಬಿಟ್ಟು ನಿನ್ನ ಪ್ರಾಣ ಮಾತ್ರ ತೆಗೆಯುತ್ತೇನೆ. ಪ್ರಾಣ? ಆ ಪರಲೋಕದ ಪರಮಾತ್ಮನು ಬಂದರೂ ಸಾಧ್ಯವಿಲ್ಲ ನನ್ನ ಪ್ರಾಣ ತೆಗೆಯಲು. ಅಂತದ್ರಲ್ಲಿ ನೀನೊಬ್ಬ ನರ ರೂಪದ ಮಾನವ, ಆ ಶಕ್ತಿ ನಿನ್ನಲ್ಲಿ ಎಲ್ಲಿಂದ ಬರಬೇಕು? ಲೇ ವಿಶ್ವ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಮಾನವ ನಿಮ್ಮಂತ ಮುರಪಾಳಿಗೆ ವಿಶ್ವಕಂಠನೇ ದೇವ ಮಾನವ. ಕರಳು ನಿತ್ತರೆ ಕೆಗ್ಗಟ್ಟು ನಿತ್ತರೆ ಕಟ್ಟುಗರಿ ನೆಮ್ಮದಿ, ಕೆರಳು ನಿತ್ತರೆ ಪುಟ್ಟರಿಗೆ ಸಮಾಧಿ. ಲೇ ವಿಶ್ವ, ಈ ವಿರಾಜ್ ಬೂದಿ ಮುಚ್ಚಿದ ಕೆಂಡವಿದ್ದಂತೆ. ನನ್ನನ್ನು ಮುಟ್ಟಲು ಬಂದರೆ ಮಗನೇ ಸುಟ್ಟು ಭಸ್ಮವಾಗಿ ಬಿಡ್ತೀಯ. ಬಲು ಹುಷಾರ್. ನನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ, ನನ್ನ ಪತ್ರಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಮಾಡು. ನನ್ನ ಮನೆಗೆ ಬಂದು ನನ್ನ ಎದುರೇ ಮಾತನಾಡಿ ನಿನ್ನ ಕಡೆಯವರಿಗೆ ಕರೆದುಕೊಂಡು ಹೋದೆಯಲ್ಲ ಮಗನೇ, ಹೋಗೋ ಮಗನೇ ಹೋಗೋ. ಆ ಸೇಡನ್ನು ತೀರಿಸಿಕೊಳ್ಳದೆ ಬಿಡಲಾರೆ ಛಲಗಾರ. ಈ ಅರಗಾಯದ ಹುಲಿಯ ಪಂಜರಕ್ಕೆ ಸಿಕ್ಕು ವಿಲಿ ವಿಲಿ ಒದ್ದಾಡುವಂತೆ ಮಾಡದಿದ್ದರೆ ನನ್ನ ಹೆಸರು ವಿಕೃತ ವಿರಾಜನೇ ಅಲ್ಲ.
ಈ ಹಾಳಾದ ಫೋಟೋಗ್ರಾಫರ್ ಕೆಲಸ ಮಾಡಿ ಆ ಕಡೆ ಬಸ್ ಸ್ಟ್ಯಾಂಡ್ ಹೊಡಿ ಹೋದ್ರ ಏ ಮಾಮ ನಂದು ಒಂದ್ ಸ್ವಲ್ಪ ಹೊಡಿ ಬಾರೋ ಅಂತಾರ. ಈ ಕಡೆ ಸಾಲಿ ಕಡೆ ಬಂದ್ರ ಏ ಮಾಮ ನಂದು ಒಂದ್ ಸ್ವಲ್ಪ ಬೆಸ ಕೊಡಿ ಬಾರೋ ಅಂತಾರ. ನನಗಂತೂ ಮದ್ವಿ ಮನ್ಯಾಗ ಕುಂದರ್ಸಿ ಹೊಡಿಬೇಕನ್ನೋದು ಭಾಳ ಅಂದ್ರೆ ಭಾಳ ಆಸೆ ಆಗೈತ್ರಿ. ಓಹೋ ಇತ್ಲಾಗ ನೋಡೋದ್ರಾಗ ತಿಪ್ಪಿ ಕೊಂಡ್ಕೊಂತ ಒಡ್ಕೊಂತ ಹೊಂಟಂಕ ಅಂತಾಳ. ಬರ್ಲಿ ಬರ್ಲಿ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಡಪಡಿ, ಗಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಡಪಡಿ, ಆಡಲು ಚಡಪಡಿ ಊರಗ ಹಚ್ಚತನ ಚಮನಿ, ಆಡಲು ಚಡಪಡಿ ಊರಗ ಹಚ್ಚತನ ಚಮನಿ, ಗಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಡಪಡಿ, ಗಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಡಪಡಿ, ಆಡಲು ಚಡಪಡಿ ಊರಗ ಹಚ್ಚತನ ಚಮನಿ, ಆಡಲು ಚಡಪಡಿ ಊರಗ ಹಚ್ಚತನ ಚಮನಿ. ಸಿರೆ 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 ಉಡ್ರಿ ಕಣ್ಗಳು ಮಿಟ್ಕೊಂಡು ನೋಡ್ತೀರ, ಪುಟ್ಟ ಪುಟ್ಟ ಗಾನ ತೊಡ್ರೆ ಹಿಂದೆ ಹಿಂದೆ ಬೆಂದಿರ, ಸಿರೆ ಎಲ್ಲ ಗಾನ ಎಲ್ಲ ಉಟ್ಟ ಬಟ್ಟಲ, ನೋಡೋದಾಗ ಎಲ್ಲ ಐತೆ ನಿಮ್ಮ ಬುದ್ಧಿ ಎಲ್ಲ, ಓ ಅಂತೀಯ ಮಾಮ ಓ ಅಂತೀಯ ಓ ಅಂತೀಯ ಚಿಕ್ಕ ಓ ಅಂತೀಯ ಚಿಕ್ಕ. ನಾ ಮೂರನ್ಯಾಗ ನಾಟಕದೊಳಗ ಪಾತ್ರದಾಗ ಅತಿ ಸಂಗೀತ. ಹೋದ್ಯಾಗ ಮನ್ಸ ಗಾದೆ ಗಾದೆ ಮಗನಿ ಬೋರಿ, ಹೊದ್ಯಾತಕ್ಕೆ ನನ್ನ ಬೋರಿ, ಹೊದ್ಯಾತಕ್ಕೆ ನನ್ನ ಬೋರಿ, ಹೋದ್ಯಾಗ ಮನ್ಸ ಗಾದೆ ಗಾದೆ ಮಗನಿ ಬೋರಿ, ಹೊದ್ಯಾತಕ್ಕೆ ನನ್ನ ಬೋರಿ, ಹೊದ್ಯಾತಕ್ಕೆ ನನ್ನ ಬೋರಿ. ಯಾಕಂತಿಪ್ಪ ಇಲ್ಲಿ ನಿಂತಿಲ್ಲ? ನೀನು ಸಲುವಾಗಿ ನಿಂತಿನ ತಿಪ್ಪಿ. ನನ್ನ ಸಲುವಾಗಿ ಯಾಕ? ಮೊನ್ನೆ ಫೋಟೋ ಹೊಡೆದಿದ್ದಲ್ಲ ಅದು ತಗೊಂಡು ಬಂದೀನಿ. ತೆಗೆದು ತೋರಿಸು. ತೋರಿಸ್ತೀನಿ, ಸ್ವಲ್ಪ ತಡ್ಕೋ, ಸಮಾಧಾನ ಇರು. ತಡ್ಕೊಂಡು ಪೇಷನ್ಸ್ ಇಲ್ಲ, ತಗಿ ಬಡ 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 ಬಡ. ಮತ್ತಾಕ ತೋರಿಸ್ತೀನಿ, ನೋಡೇ ಬಿಡುವಲ್ಲ. ತಗದ ಬಿಡ, ನೋಡೇ ಬಿಡ್ತೀನಿ ಹೆಂಗ ಬಂದೈತಂತಂದು. ನೋಡು ಹಂಗ ಬಂದೈತಿ. ವಾರೇವಾ ಮಸ್ತ್ ತೆಗ್ದಿ, ಭಾಳ ಅಂದ್ರೆ ಭಾಳ ಇಷ್ಟ ಆತ ನನಗ. ಇವಳಿಗೆ ಇದ್ದಿದ್ದು ಇಲ್ಲದು ಹೇಳಿ ಪ್ರೀತಿ ಪಣತ್ಯಾಗ ಕೆಡಕೊಂಡ್ರಾಯ್ತು. ಇನ್ನೂ ಒಂದು ನಿನಗೆ ಸಂತೋಷದ ವಿಷಯ ಆಯ್ತಾ ತಿಪ್ಪಿ? ಇನ್ನ ಒಂದು ಏನದು? ಈ ಫೋಟೋ ನೋಡಿ ಕಾಟೇರಿ ಡೈರೆಕ್ಟರ್ ತರುಣ ಸುಧೀರ್ ಅದಲ್ಲ ನೀನ ಸೆಲೆಕ್ಷನ್ ಮಾಡ್ಯಾರ. ನಿಜವಾಗ್ಲು ನಿಜವಾಗ್ಲು ಹಾಲು ಕುಡ್ದಷ್ಟು ಸಂತೋಷ ಆತ ನನಗ. ಅಷ್ಟಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಅದರಲ್ಲ ನಿನ್ನ ಹೀರೋನಿ ಆಗಕ ಒಪ್ಕೊಂಡು ಬಿಟ್ಟಾರ. ಇದ ಖುಷಿ ನಿಂಗೆ ಏನ್ ಬೇಕು ಹೇಳೋದನ್ನೆಲ್ಲ ಕೊಟ್ಟು ಬಿಡ್ತೀನಿ ನಾನು. ಎಲ್ಲ ಕೊಡ್ತಿ? ಎಲ್ಲ ಬೆಳ್ಳಿ ಬಂಗಾರ ಅಷ್ಟ ಮತ್ತೇನು. ಬೆಳ್ಳಿ ಬಂಗಾರ ನನಗ ಒಟ್ಟ ಬ್ಯಾಡ. ನೀ ಏನದಿಯಲ್ಲ ನನ್ನ ಕಣ್ಣು ಮುಂದಿದ್ರ ಅಷ್ಟು ಸಾಕು. ನೋಡ ಅಷ್ಟು ಸಾಕು. ಇಂಥವ್ರು ಇರ್ಬೇಕು ನೋಡ್ರಿ ಜಗದಾಗ, ಮಳಿ ಬಂದಂಗ ಆಗ್ತೈತಿ. ಹಾ ತಿಪ್ಪಿ, ನಿನಗ ಕುಣಿಯಾಕ ಬರ್ತೈತೇನು? ಅದ ಒಂದು ಬರೋದಿಲ್ಲ ನನಗ. ನಾ ಎಲ್ಲಾ ಕಲಿಸ್ತೀನಿ, ನೀ ಒಟ್ಟ ಚಿಂತಿನೇ ಮಾಡ್ಲಕ್ ಹೋಗ್ಬೇಡ. ನೀ ಹೇಳ್ಕೊಡು, ನಾ ಕಲಿತೀನಿ. ಮತ್ತ್ಯಾಕ ತಡ, ಶುರು ಮಾಡೇ ಬಿಡುವಲ್ಲ. ವಿಷಯ ಬಿಡಲ್ಲ. ವಾಟಿಕ ಶಾಂಪು ಹಚ್ಚಿ ತೊಳೆದಾಳ, ಏನು ಚಂದ ನರ್ತವ ಕೂದಲ, ನಾ ಬರತೀನಂತ ತೆರದಿಟ್ಟಿರತಾಳ ಇವರ ಮನೆಯ ಬಾಗಿಲ, ಕೆಂಪಾದ ಹೆಣ್ಣಾಕಿ ನೆನಪಿಗೆ ಬರುವಾಕಿ, ಉಪ್ಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ಇಡೀ ಬ್ರಹ್ಮಾಂಡವನ್ನು ಮೆಟ್ಟಿ ನಿಂತ ಬಹುದ್ದೂರ್ ಭೂಪತಿ ಕಂಡು ಈ ಧನರಾಜ ಅಂದು ನನ್ನ ಮನೆಗೆ ಬಂದು ನನ್ನ ಎದೆಗೆ ಎದೆಗೊಟ್ಟು ಹಾರಾಡಿ ಚೀರಾಡಿ ಹೋದನಲ್ಲ ಆ ಧರ್ಮರಾಜನ ತಮ್ಮ ಕಂಠೀರವ. ಲೇ ಕಂಠೀ, ಅದರ ಸೇಡಿನ ಪ್ರತೀಕಾರ ನಿನ್ನತ್ತೆ ರತ್ನಾಳ ಬಲಾತ್ಕಾರ. ರತ್ನ ರತ್ನ
ಹೆಸರಿಗೆ ತಕ್ಕಂತೆ ಮುತ್ತು ರತ್ನಂತೆ ಪಳ ಪಳನೆ ಹೊಳೆಯುವ ನಿನ್ನ ಮುಖದ ಸೌಂದರ್ಯದ ಕಾಂತಿ, ಏನಿವಳ ರೂಪ, ಏನಿವಳ ಲಾವಣ್ಯ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮೊಗದೊಮ್ಮೆ ನೋಡಬೇಕೆನಿಸುತ್ತದೆ ಇವಳ ಸೌಂದರ್ಯ. ಬೀಸುವ ತಂಗಾಳಿಯಲ್ಲಿ ಸಾಗರದ ಅಲೆಯಂತೆ ಹಾರುವ ಅವಳ ಕೇಶರಾಶಿಗಳು, ಕಾಮನ ಬಿಲ್ಲಂತೆ ಬಾಗಿ ನಿಂತ ಅವಳ ಕುಡಿ ಹುಬ್ಬುಗಳು, ಕೆಂಗುಲಾಬಿಗಳು ಅವಳ ಕೆಂಪಾದಗಲ್ಲ, ಆ ಸೂರ್ಯ ಚಂದ್ರಂತೆ ಎದ್ದು ಕಾಣುವ ಅವಳ ಎದೆಯ ಉಬ್ಬು ತಗ್ಗುಗಳ. ಇಷ್ಟೆಲ್ಲ ನೋಡಿ ಮಂಕಾಗಿ ಹೋಗಿದ್ದಾನೆ ಈ ಶ್ರೀಮಂತದನ ರಾಜ. ಆ ಧರ್ಮರಾಜನ ಸತಿ ರತ್ನ ಇತ್ತ ಕಡೆನೆ ಬರ್ತಾ ಇದ್ದಾಳೆ. ಬರಲಿ ಬರಲಿ, ಈ ಶ್ರೀಮಂತನ ಕಾಮದ ಬಲೆಯನ್ನ ಬೀಸಿದರಾಯ್ತು. ನಿಲ್ಲು ರತ್ನ. ಯಾರು ಯಾರು? ಈ ಊರಿನ ಗರ್ಭ ಶ್ರೀಮಂತ ಧನರಾಜ್ ಅಂತ. ಓ, ತಾವು ಶ್ರೀಮಂತರು. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಕಾರಣವಿದೆ ರತ್ನ. ಕಾರಣವಿಲ್ಲದೆ ಯಾವುದೇ ಕಾರ್ಯಕ್ಕೂ ಕೈ ಹಾಕುವನಲ್ಲ ಈ ಧನರಾಜ. ನೋಡ್ರತ್ನ, ತುಂಬಿದ ಕೊಡವನ್ನು ಇಳಿಸಿ ತಂಗಿಸಿಕುವ ನನ್ನ ಕಾಮದಾಹವನ್ನ. ಅಂದರೆ ತಮ್ಮ ಮಾತಿನ ಅರ್ಥ ಅನರ್ಥ ತಿಳಿಬೇಡ ರತ್ನ. ಮನವೆಂಬ ನೀರು ಕೊಟ್ಟು ತನು ಎಂಬ ದೇಹ ಕೊಟ್ಟು ಬಿಡು ಈ ಧನರಾಜನಿಗೆ. ಶ್ರೀಮಂತರೇ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡಿ. ನೋಡು ರತ್ನ, ನೀವು ಅಪ್ಪಿದೆ ಆದರೆ ನಿನ್ನನ್ನು ನನ್ನ ಮಧುಮಂಚದ ಮೇಲೆ ಮಲಗಿಸಿ ನಿನ್ನೆತ್ತರ ಹಣದ ಹೊಳೆ ಎಣ್ಣೆ ಹರಿಸುವೆ. ಏನಂತೀಯ ರತ್ನ? ಶ್ರೀಮಂತ, ಹಣದಾಸೆಗಾಗಿ ಮೋಸ ಹೋಗುವ ದಾಸಿ ನಾನಲ್ಲ. ನೀನು ತೋರಿಸುವ ಹಣದ ಹೊಳೆ ನಾನು ಮೆಟ್ಟುವ ಎಕ್ಕಡದ ಸಮಾನ. ಎಕ್ಕಡ? ಲೇ ರತ್ನ, ನನ್ನ ಲಕ್ಷ್ಮಿ ಭಂಡಾರಕ್ಕೆ ಮರುಳಾಗಿ ಮನಸೋತು ಕಾಮದಾಟವಾಡಿ ಹೋಗಿದ್ದಾರೆ. ಅಂಥದ್ರಲ್ಲಿ ನನ್ನ ಸರ್ಪ ಕೋಟೆಯನ್ನ ಅದೇಗೆ ಭೇದಿಸಿ ಹೋಗುತ್ತೀಯಾ? ನಾನು ನೋಡೇ ಬಿಡುತ್ತೇನೆ. ಬಾ ನನ್ನ ಮೊದಲ. ದೂರ ನಿಂತು ಮಾತಾಡೋ ದುರಾತ್ಮ. ಬಂದದ್ದೇ ಆದ್ರೆ ನಿನ್ನ ಕಥೆನೇ ಬೇರೆ ಆಗುತ್ತೆ. ದುರಾತ್ಮ ದುರಾತ್ಮ ನಾನಲ್ಲ ರತ್ನ. ಆತ್ಮೀಯತೆಯನ್ನು ನಿನ್ನೊಳೆ ಬೆರಳು ಬಂದ ನಿನ್ನ ಪಾಲಿನ ಪರಮಾತ್ಮ. ನೋಡ್ರತ್ನ, ಇಂಥ ಸರಸದ ಸಮಯದಲ್ಲಿ ಕಿರುನುಡಿಗನ್ನಾಡಿದ್ರೆ ನನ್ನ ಕೋಪಾಗ್ನಿಗೆ ಇಡಬೇಡ. ಬಾರೇ ಬಾ. ದೂರ ನಿಂತುಕೊಳ್ಳೆ ಕಪ್ಪಿಯೇ. ನನ್ನ ಮುಟ್ಟಲು ಬಂದ್ರೆ ಸುಟ್ಟು ಬೋಧೆಯಾಗುವಿ. ಎಚ್ಚರ ಎಚ್ಚರ ಹೇಳುವ ಚಿಕ್ಕ ವಯಸ್ಸಿನ ಹೆಣ್ಣೆ. ಹೆಚ್ಚಿಗೆ ಉಚ್ಚರಿಸಿದರೆ ನೀನುಟ್ಟ ಬಟ್ಟೆಯನ್ನು ಬಿಚ್ಚಿ ಬಚ್ಚಿಟ್ಟ ನಿನ್ನ ಸ್ತ್ರೀ ಆಲಿಂಗನಕ್ಕೆ ನಾ ಸರ್ಪವಾಗಿ ಬಂದು ವಿಶಾಲೇ
ಎಬ್ಬಿಸಿ ಬಿಡಬೇಕಾದಿತ್ತು ಬಲು ಎಚ್ಚರ. ಸಾಹುಕಾರ, ಇನ್ನು ಸರ್ಪವಾಗಿ ಬಂದ್ರೆ ಇನ್ನ ರುಂಡ ಚಂಡಾಡೋದಕ್ಕೆ ಬಂದೇ ಬರ್ತಾರೆ ನನ್ನ ಗಂಡ ಮತ್ತು ಮೈದನರು ಗರುಡವಾಗಿ. ಗರುಡ ಆ ಗರುಡನ ಗುಂಡಿಗೆಗೆ ಗುಂಡಿಕ್ಕಿ ಗುಂಡಿ ತೋಡಿ ಮುಚ್ಚಿ ಸಮಾಧಿ ಮೇಲೆ ನಿಂತ ಸರ್ದಾರ್ ಕಡೆ ಈ ಧನರಾಜ. ಲೇ ರತ್ನ, ಒಂದೇ ಒಂದು ರಾತ್ರಿ ಈ ಧನರಾಜನ ಮಧು ಮಂಚವೇರಿದರೆ ಸಾಯಿವರೆಗೂ ರಾಣಿಯಾಗಿ ಮೆರೆಯುವೆ ನನ್ನ ಅರಮನೆಯಲ್ಲಿ. ಸಹಕಾರ, ಸಾಯವರೆಗೂ ನಾನಿನ್ನ ರಾಣಿಯಕ್ಕಿಂತ ಮುಂಚೆ ನನ್ನ ಮೈದನ ಕಂಠರನ ಜೊತೆಗೆ ಒಂದೇ ಒಂದು ರಾತ್ರಿ ಕಳುಹಿಸಿಕೊಡು ಆ ನಿನ್ನ ತಂಗಿಯನ್ನ. ಎಣ್ಣೆ ರಕ್ತ ನನ್ನ ತಂಗಿ ನಿನ್ನ ಮೈದ ಕಳಿಸ್ಕೊಳ್ಳಾಕತ್ತೆ, ಮುಗಿಯಿತು ನಿನ್ನ ಶೀಲದ ಕತೆ. ಬಾರೇ ಬಂದು ಆಲಂಗಿಸಿಕೋ ಈ ಹೃದಯ ಸಿಂಹಾಸನವನ್ನ. ಶ್ವಾನವೇ, ಇನ್ನೊಂದು ಸಾರಿ ಸೂಳೆ ಅಂತ ಬಗಳಿದರೆ ಈ ಸಮಾಜದ ಗರೆತರು ಎದ್ದು ಬಂದು ನಿನ್ನ ಎದೆಗೆ ಒದೆಯುತ್ತಾರೆ. ಹುಷಾರ್. ಲೇ ರತ್ನ, ಗರತಿ ಗರತಿ ಎಂದು ಗರ್ವದಿಂದ ಹೇಳುವ ನಿನ್ನ ಸಮಾಜದ ಗರತಿಯರ ಕತೆ ಹೇಳುತ್ತೇನೆ ಕೇಳು. ಗಂಡನಿದ್ದರು ಮಿಂಡನ ಜೊತೆ ಸುತ್ತಾಡಿ ಬರುವ ಗರತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತವರಿಗೆ ಹೋಗಿ ಬರುತ್ತೇನೆಂದು ಮೆಟ್ಟಿದ ತರುಣ ಜೊತೆ ಸುತ್ತಾಡಿ ಬರುವರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಯಾಕೆ, ತಾಳಿ ಕಟ್ಟಿದ ಕಣ್ಣಿಗೆ ಬಣ್ಣೆರಿಚಿ ಪಿತಾಂಬರಿ ಕೊಡಿಸದೆ ರಥ ಕ್ರೀಡೆ ಆಡುವ ಗರತಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಲೇ ರಥ, ಆ ನಿನ್ನ ಸಮಾಜದ ಗರತಿಯರ ಕತೆ ಸಾಕ ಹೇಳಬೇಕಾ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ, ನಿನ್ನ ಹೆತ್ತ ತಾಯಿ ಕೂಡ ಎಷ್ಟೋ ಜನರಿಗೆ ಹೆತ್ತಿರಬೇಕು ಈ ನಿನ್ನ ಜನ್ಮವನ್ನು. ನನ್ನ ತಾಯಿಯನ್ನು ಜನರಿಗೆ ಹೋಲಿಸಿ ಮಾತನಾಡಿದೆಯಾ? ಮುಗಿದು ನಿನ್ನ ಶೀಲದ ಕತೆ. ಬಾರೇ ಬಾ. ಬಡ ಬಾಲೇನು ಲೇ, ಈ ಧನರಾಜನ ರಂಗಿನಾಟದಲ್ಲಿ ನೀನೇಕೆ ಬಂದೆ ವಿಶ್ವ? ರಂಗಿನಾಟ? ಏ ಧನರಾಜ್, ದ್ವಾಪರ ಯುಗದಲ್ಲಿ ಶಿಶುಪಾಲನವರು ತಪ್ಪು ಮಾಡಿದರೆ ಸಹಿಸಿಕೊಂಡಿರೋಕೆ ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ, ಕಂಠ ವಿಷ ಕಂಠನಿವರು. ಲೇ ವಿಶ್ವಕಂಠ, ಬಂದ ದಾರಿ ಹಿಂತಿರುಗದೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಧನರಾಜ್. ಅಬ್ಬಲೆಯರ ಮೇಲೆ ಬಲಾತ್ಕಾರ ಮಾಡುತ್ತಿರುವ ನಿಮ್ಮಂತ ದುಷ್ಟರನ್ನು ಸದೆ ಬಡಿಯಲು ಸಿದ್ಧನಾಗಿ ಬಂದಿದ್ದಾರೆ ಈ ಹಠ ಸಾಧಿಸಿದ ಘಟ ಸರ್ಪ. ಹಠ ಸಾಧಿಸಿದ ಘಟ ಸರ್ಪ? ನಿಮ್ಮಂತ ಹಠ ಸಾಧಿಸಿದ ಘಟ ಸರ್ಪಗಳ ಘಟ ಉರುಳಿಸಿದ್ದಾರೆ ಈ ಎಂಟೆಲೆಯ ಬಂಟ. ಏ ವಿಶ್ವ, ನನ್ನ ಸಲ್ಲಾಪದಲ್ಲಿ ತೆರೆ ಹಾಕಿದರೆ ಸತ್ತು ಸುಡುಗಾಡು ಸೇರಬೇಕಾದೀತು ಈ ನನ್ನ 7 ಬಾರಿನ ಬಂದೂಕಿಗೆ. ಏ ಧನರಾಜ್, ಕೈ ಇಟ್ಟರೆ ಕೈಲಾಸವೇ ಗಡಗಡ ನಡುವುದು, ಕಾಲಿಟ್ಟರೆ ಈ ಭೂಮಂಡಲವೇ ಬಾಯಿ ಬಿರುವುದು, ಕಣ್ಣು ಬಿಟ್ಟರೆ ಈ ಲೋಕವೇ ಅಲ್ಲೋಲ ಕಲ್ಲಲು ಆಗೋದು ಅಂತ ಪೌರ್ಮ್ಯ ನನಗೆ ಗೊತ್ತು. ಪವರ್. ಲೇ ವಿಶ್ವ, ನಾನ್ಯಾರೆಂದು ಗೊತ್ತಿದ್ದರು ನನ್ನಡೆ ವಾದಿಸುವ. ನಿನ್ನನ್ನು ವಿಂಗಡಣೆ ಮಾಡದಿದ್ದರೆ ನನ್ನ ಪಂಡ ಗಂಡಸನತಿಲೇ ಮಗನೇ.
ಬರ್ತೀರಿ, ಮತ್ತೆ ಬರ್ತೀರಿ. ಇದು ಶತ ಸಿದ್ಧ. ಏ ಧನರಾಜ್, ನಿನ್ನಲ್ಲಿ ಗಂಡನರ ಇದ್ದರೆ ನಂದು ನಿಂದು ತಿಳಿಯಾಗಲಿ ತಾಕತ್ತು. ಲೇ ವಿಶ್ವ, ಮಾಡ್ತೀನಿ, ಮಾಡ್ತೀನಿ. ನಿನ್ನನ್ನು ವಿಂಗಡಣೆ ಮಾಡದಿದ್ದರೆ ನನ್ನ ಹೆಸರು ಧನರಾಜನೇ ಅಲ್ಲ. ನರಮಂಚ ಬದುಕೋದು ಈಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ನರಮಂಚ ನಿಂತೇನು ನಡೆಯಿಲ್ಲ, ಮನಿಸದಂಗೆ ಎಲ್ಲ. ಹೋಗು ಹೋಗು ಧನರಾಜ್, ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಈ ಪಾಪಿಯಿಂದ ಕಾಪಾಡಿದ ನಿಮಗೆ ತುಂಬ ಧನ್ಯವಾದಗಳು. ನೋಡಿ ತಾಯಿ, ಈ ಧರೆಯಲ್ಲಿ ಹೆಣ್ಣೆ ಒಂದು ಪ್ರಾಣ ಕಾಪಾಡೋದೇ ನನ್ನ ಧರ್ಮ. ಸರಿ, ಹಾಗಾದ್ರೆ ನಾನಿನ್ನ ಬರ್ತೀನಿ. ಹೋಗಬೇಕು. ಅತ್ಯಾಚಾರ, ಈ ನಾಡಿನಲ್ಲಿ ಅತ್ಯಾಚಾರ, ಭ್ರಷ್ಟಾಚಾರ, ಕೊಲೆ ಸುಲಿ ದರೋಡೆ ಹೆಚ್ಚಾಗಿದೆ ಈ ಪುಣ್ಯ ಭೂಮಿಯಲ್ಲಿ. ಅದನ್ನು ತಡೆಯಲು ಯಾರಿಲ್ಲ ಈ ಸಮಾಜದಲ್ಲಿ. ಕಣ್ಣಾರೆ ಕಂಡರು ಸಣ್ಣರಂತೆ ಕೂತಿದ್ದಾರೆ ಈ ಸಮಾಜದ ಜನ. ಅದಕ್ಕೆ ಈ ತಲವಾರನ್ನು ಹಿಡಿದುಕೊಂಡು ಬಂದಿದ್ದಾರೆ ಈ ವಿಷಕಂಠ. ಇನ್ನೇನು ನಡೆಯಲ್ಲ, ಅವನಿಸದಂಗೆ ಎಲ್ಲ. ಬರಿಗೈಲಿ ಬರೋ ಗಗನತ್ರಕ್ಕೆ ಮಹಡಿಗಳು, ಕಟ್ಟಡಗಳು, ಚಿತ್ರವಾದ ಭಿನ್ನಗಳು. ಇದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಇನ್ನೂ ನೋಡಬೇಕೆಂಬ ಆಸೆ ಆಗ್ತಾ ಇದೆ. ನನ್ನ ಭಾವಿ ಪತಿಯಾದ ಕಂಠೀರವ ಬರ್ತೀನಂತ ಹೇಳಿದವರು ಇನ್ನೂ ಏಕೆ ಬರಲಿಲ್ಲ? ಯಾರು ಎನ್ನುವುದು ಕಂಡುಹಿಡಿ ನೋಡೋಣ. ಓಹೋ, ನೀವೇ ಇದ್ದಿರಬೇಕು ಕಂಠೀರವ. ಹೌದು, ನಾನೇ ಎಂಬುದು ನಿನಗೆ ಹೇಗೆ ಗೊತ್ತಾಯಿತು ಧನಲಕ್ಷ್ಮಿ? ನನ್ನನ್ನು ಮುಟ್ಟುವ ಧೈರ್ಯ ಬೇರೆ ಯಾರಿಗಿದೆ? ಅಷ್ಟೇ ಅಲ್ಲ, ನಿಮ್ಮ ಸ್ಪರ್ಶದಿಂದ ನನಗೆ ಗೊತ್ತಾಯಿತು ನೀವೇ ಅಂತ. ಅಂದರೆ ಶ್ರೀಮಂತ ಸುಕುಮಾರಿ ಎಂದು ಈ ರೀತಿ ಮಾತನಾಡುತ್ತೀರಾ ನೀನು? ನಾನು ಹಾಗೆ ಹೇಳಲಿಲ್ಲ. ನನ್ನನ್ನು ಮುಟ್ಟೋದು ಬೇರೆ ಯಾರು ಸಾಧ್ಯ? ನೀವೇ ನನ್ನನ್ನು ಮುಟ್ತೀರೆಂಬ ಧೈರ್ಯದ ಮೇಲೆ ಹೇಳಿದೆ. ಹೌದು, ಇಷ್ಟು ದಿನ ನಿಮ್ಮ ಮುಖ ದರ್ಶನವಿಲ್ಲ, ಎಲ್ಲಿದ್ರಿ? ಲಕ್ಷ್ಮಿ, ನನ್ನ ತಮ್ಮ ರವಿ ಪೊಲೀಸ್ ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಹೋಗಿದ್ದ. ಅವನೊಟ್ಟಿಗೆ ನಾನು ಹೋಗಿದ್ದೆ. ಎಲ್ಲಿ ನೀವು ನಮ್ಮಿಬ್ಬರ ಪ್ರೀತಿ ಮರೆತು ನಿಮ್ಮ ಮನೆಯಲ್ಲಿ ಕುಳಿತಿದ್ದೀರಾ ಎಂದು ತಿಳಿದುಕೊಂಡಿದ್ದೆ. ಲಕ್ಷ್ಮಿ, ನಾವು ಬಡವರು ನಿಜ, ಆದರೆ ಕೊಟ್ಟ ಮಾತು ಮರೆತು ಪ್ರೀತಿಗೆ ಮೋಸ ಮಾಡುವ ಮನುಷ್ಯ ನಾನಲ್ಲ ಧನಲಕ್ಷ್ಮಿ, ನಾನಲ್ಲ. ಕಂತಿ, ಏನಾದ್ರಾಗಲಿ ಒಟ್ಟಿನಲ್ಲಿ ನಾನು ನಿಮ್ಮನ್ನೇ ನಂಬಿದ್ದೇನೆ. ನನ್ನ ನಡು ನೀರಿನಲ್ಲಿ ಕೈ ಬಿಡದೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಸತಿಯಾಗಿ ಸ್ವೀಕರಿಸಿ ನಿಮ್ಮನೆ ತುಂಬಿಸ್ಕೊಳ್ಳಿ ಎಂದು ಕೇಳ್ಕೊತಾ ಇದ್ದೇನೆ. ಲಕ್ಷ್ಮಿ, ಇದಕ್ಕೆ ನಿಮ್ಮ ಅಣ್ಣ ಒಪ್ಪದಿದ್ದರೆ? ನೋಡಿ, ನಾನು ನಾಳೆನೇ ಹೋಗಿ ಅಣ್ಣನ ಹತ್ರ ಮಾತಾಡ್ತಿದ್ದೀನಿ. ಮದುವೆಗೆ ಒಪ್ಪಿದ್ರೆ ಅವರು ಮುಂದೆ ಮದುವೆ ಆಗೋಣ, ಇಲ್ಲ ಆದರೆ ಎಲ್ಲಿ ಆದರೂ ಓಡಿ ಹೋಗೋಣ. ಲಕ್ಷ್ಮಿ, ಹೇಡಿಯಂತೆ ಹೆದರಿ ಓಡಿ ಹೋಗುವ ಕುಲವಲ್ಲ ಈ ಕಂಠೀರವಂದು. ನಿಮ್ಮಣ್ಣನ ಮನ ಮೆಚ್ಚಿ ಮದುವೆ ಮಂಟಪದಲ್ಲಿ ಮನಸಾರೆ ಮಾಂಗಲ್ಯ ಕಟ್ಟಿ ಮನೆಗೆ ಕರೆದುಕೊಂಡು ಬರುತ್ತಾನೆ ಈ ಛಲದಂಕಮಲ್ಲ. ಕಂಠಿ, ಹಾಗಾದ್ರೆ ನನ್ನನ್ನು ಕೇಳಲು ನೀವು ಯಾವಾಗ ಬರ್ತೀರಾ? ಲಕ್ಷ್ಮಿ, ಮದುವೆ ಇಷ್ಟೊಂದು ಅವಸರವೇ? ಸ್ವಲ್ಪ ಇರು. ಅವಸರ ಅಲ್ಲ ಕಂಠಿ, ಇದು ನನ್ನ ಮದುವೆ ಮಾಡಬೇಕಂದು ನನ್ನ ಅಣ್ಣ ವರ ನೋಡ್ತಾ ಇದ್ದಾರೆ, ಅದಕ್ಕೆ ಎಷ್ಟೊಂದು ಅವಸರ ಮಾಡ್ತಾ ಇದ್ದಾರೆ. ಲಕ್ಷ್ಮಿ, ನೀನೇನೋ ಚಿಂತಿಸಬೇಡ. ಮುಂದಿನ ವಾರ ನಮ್ಮ ಅಣ್ಣ ಅತ್ತಿಗೆರನ್ನು ಕರೆದುಕೊಂಡು ಬರುತ್ತೇನೆ ನಿಮ್ಮ ಅಣ್ಣನನ್ನು ಹೆಣ್ಣು ಕೇಳಲು. ಒಂದು ಒಳ್ಳೆ ದಿನ ನೋಡಿ ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಬಿಡಿ ಕಂಠಿ. ಆದಷ್ಟು ಬೇಗನೆ ಬರುವೆ ನನ್ನ ಭಾವಿಸತಿಯೇ. ಧನಲಕ್ಷ್ಮಿ, ಇದೇ ಸಮಯದಲ್ಲಿ ಒಂದು ಮಧುರವಾದ ಗೀತೆ ಹಾಡಬಾರದು? ಆಯ್ತು ಕಂಠಿ.
ಕೆಣಿ ಮೊಸರು ಗಟ್ಟಿ ಮೊಸರು ಕೆಣಿ ಮೊಸರು ಯಾರಿಗೆ ಬೇಕೋ ಪಟ ಪಟ್ರಿ ಸಟ ಸಟ ಕೊಟ್ಟು ಬಿಡ್ತೇನೆ. ಮಾತಿನ ಗಿಳಿಯೇ ಮೂಕಳಾದೆಯ ನನ್ನ ಮರೆತು ದೂರ ಹೋದೆಯ ಹೋಗಿಳಿಯೇ 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 ನನ್ನ ಅಂಗೈಯಾಗಲಿ ಆಡುವ ಮೊಸರು ಬೇಕೇನ್ರಿ? ಗಿಣಿಗಿನಿ ಮೊಸರು ಗಟ್ಟಿ ಮೊಸರು ಯಾರಿಗೆ ಬೇಕು ಪಟ ಪಟ ಬರ್ರಿ ಸಟ ಸಟ ಕೊಟ್ರ ಏ ತಿಪ್ಪಿ ಎಲ್ಲಿಗೆ ಹೊಂಟಿದಿ? ಹೋಗೋ ನಾ ಮುಂಜಾನಿಂದ ವ್ಯಾಪಾರ ಇಲ್ಲ ಅಂತ ನಾ ಹೊಯ್ಕೊಳಕತ್ತೀನಿ. ಅಟ್ಟು ಕರ್ಬೆ ಹಾಕ್ತಲ್ಲ ನಿನ್ನ ಜೋಗಮಾರ ಮಸಡಿ. ಏಯ್ ಯಾಕೆ ಚಿಂತೆ ಮಾಡ್ತಿ? ನಾ ಅದನ್ನಲ್ಲ ಮಾಡಾಕ. ನೀ ಏನ ಮಾಡ್ತಿ? ಅದ ವ್ಯಾಪಾರ ವ್ಯಾಪಾರ ಅಂದ ವ್ಯಾಪಾರಿಂದ ಏನ ಬ್ಯಾರನ್ನ ತಿಳ್ಕೊಂಡಿದ್ದೆ. ಅಂದ್ರ ನಿನ್ನ ಗುಂಡಾನ ಕುಡಿಕ್ಯಾಗ ಏನ್ ತಂದಿ? ಹಾಲದ ಹಾಲು ಅಂದಂಗ ನೀ ಅಂದ ಒಳಗ ನನ್ನ ಮನಸ್ಸಿನಾಗ ಒಂದು ಆಸೆ ಹೆಚ್ಚಾತು ನೋಡ. ಯಾ ಆಸೆ ಹೆಚ್ಚಾತು? ಹಸಿ ಹಾಲು ತಂದಿಯೋ ಏನ ಬಿಸಿ ಹಾಲು ತಂದಿಯೋ? ಕಾಶಿ ಕೆಂಪನ್ ಹಾಲ ತಗೊಂಬಂದಿನಿ. ಬಿಸಿ ಹಾಲು ಅಂದ ತಕ್ಷಣ ನನ್ನ ಮನಸ್ಸಿನಾಗ ಒಂದು ಆಸೆ ಹೆಚ್ಚಾತು ನೋಡ ತಿಪ್ಪಿ. ಅದು ಯಾವ್ದು ಆಸೆ? ಮತ್ತ ಮತ್ತ ನಿನ್ನ ಹಾಲ ನಾ ಕುಡಿಬೇಕಂತ ಮಾಡಿನ. ಹೆಂಗಂತ? ಯಾಕ್ಲ ಮೂಳ ಹಳೆ ಮೂಳ ಹೆಂಗೈತಿ ನಮ್ಮ ಮೈಗೆ? ಏ ಸಿಟ್ಟಿಗೆ ಬರಬೇಡ. ವ್ಯಾಪಾರ ಮಾಡಿ ಹಾಲು ಕುಡಿಬೇಕಂತ ಮಾಡೀನಿ. ಏನಂತ ಇದಕ್ಕ? ನೀ ವ್ಯಾಪಾರ ಮಾಡು, ಕುಡಿದ್ರ ಕುಡಿ, ಚಲ್ಲರ ಚಲ್ಲ, ನನಗೆ ಯಾಕೆ ಬೇಕು? ಅಂದಂಗ ಎಷ್ಟು ನಿನ್ನ ಹಾಲಿನ ರೇಟ? ಚರ್ಗಿಗೆ 30 ರೂಪಾಯಿ. ಆಮ್ಯಾಗ ರೇಟಿನ ಯಾವ ಬಗ್ಗೆ ಮಾತಾಡ. ಮತ್ತ ಮೊದಲು ಹೋಗಿ ಒಂದು ಗೆಚ್ಚಿಗಿಲಿಗಿಲಿ. ಯಬ್ಸ್ ದೋಸ್ತ ಈಕಿಯರೇ ಈಕಿನ ಕುಡುಕಿಗೆ ಕಂಡಾಪಟ್ಟಿ ರೇಟ್ ಹೇಳಕತ್ತಾಳ.
ನೀನೇ ಒಂದು ಇಬ್ಬರು ನಡಬರ್ಕ್ ಏನಾರ ಮಾಡಿ ಅನುಕೂಲ ಮಾಡಿ ಸುದ್ದ ಮಾಡಲ್ಲ. ಏ ತಿಪ್ಪಿ ಒಂದ ರೇಟ್ ಮಾಡಿಕೊಡು, ನಾನು ಒಂದು ಸ್ವಲ್ಪ ತಗೋತೀನಿ. ಇಬ್ರು ಗೋಂಗಿ ಮಾಡ್ತಾರಂದ್ರೆ ಒಂದ್ ರೇಟ್ ಹೇಳ. ಹಾ ಹೇಳ್ಬಿಡಲ್ಲ. ಹುಡುಗಿಗೆ 80, ಚರ್ಗಿಗೆ 30. ಹಾ ಹಂಗಂದ್ರ ನನಗ 2 ಗಿಂಡಿ ಹಾಲು ಕೊಡೋಲ್ಲ. ಮತ್ ನೀನ್ ನನಗೂ 2 ಗಿಂಡಿ ಹಾಲು ಕೊಟ್ಟು ಬಿಡೋಲ್ಲ. ಒಳಗದವು ಕೊಡ್ತೀನಿ ನಾಳೆ ಆಮೇಲೆ. ತಗೋರಿ ಹಂಗಂದ್ರ ತಾ ಮತ್ತ್ಯಾಕ? ತಗೋ ಮತ್ತೆ ಹಿಡ್ಕೋ ಮತ್ತೆ. ಏ ಹುಡುಗಿ, ಏ ತಿಪ್ಪಿ, ನಿನ್ ಹಾಲ ನನಗ ಒಟ್ಟ ಬ್ಯಾ. ಯಾಕ ಯಾರ ಗಿಂಡಿ ಬೇಕಂದು ಬ್ಯಾಡಂದಿ ಯಾಕ? ನಿಂದು ಬಾಳ ಸಾರ್ದೈತಿ ಯಾವ್ದು? ಮ್ಯಾಗಿಂದು ಗಿಂಡಿ. ನೀ ತಪ್ಪು ತಿಳ್ಕೊಂಡಿ ದೋಸ್ತ. ಅದು ನಮ್ಮ ಮಮ್ಮಿ ಸೈಜು. ನಮ್ಮ ಮಮ್ಮಿ ಸೈಜ್ ತಗೊಂಬಂದಿ ನಾನು ಇಲ್ಲಿಗೆ. ಏ ತಿಪ್ಪಿ, ಅಂದ್ರ ನಿಮ್ಮ ಅವಂದು ಕಂಡಾಪಟ್ಟಿ ದ್ವಾಡದಿರ್ಬೇಕು, ನಿಂದು ಪೂರಾ ಸಾಣದೈತಿ. ಏ ಈಗ ನೀವು ತಗೋತಿರ ಇಲ್ಲ ಹಾಲು ಹೇಳ್ಬಿಡ್ರಿ. ಈ ಮಾತು 100ಕ್ಕೂ 100 ಸತ್ಯ ನೋಡತ್ತಿಮ್ಮ. ಏ ಹಾಲು ತಗೋತಿರ ನೀವು ಹೇಳ್ಬಿಡ್ರಿ, ನಾ ಹೋಗ್ತೀನಿ. ಕೊಟ್ಬಿಡು ಮತ್ತಾಕ, ಕುಡ್ದೆ ಹೋಗ್ತೀವಿ. ರೊಕ್ಕ ಕೊಡು ಮತ್ತೆ. ತಿಮ್ಮ್ಯಾ ಪ್ಯಾಂಟ್ ಚೇಂಜ್ ಆಗ್ಯಾವ. ತಿಮ್ಮ್ಯಾ ನಾ 40 ರೂಪಾಯಿ, ನೀ 40 ರೂಪಾಯಿ ಹಾಕಿ ಇಬ್ರು ಅರ್ಧ ಅರ್ಧ ತಗೊಂಡು ಬಿಡಮ್ಮ. ವಾಲ ದೋಸ್ತ, ಈಕಿನ ಹಾಲು ಕಂಡಾಪಟ್ಟಿ ಕೈ ಅವ, ನೀನೇ ತೋ. ಜಲ್ದಿ ಕೊಡ್ರಿ ರೊಕ್ಕ. ಈಗಿನ ಹಾಲು ನನಗೆ ಬ್ಯಾಡಪ್ಪ. ಯಾಕಪ್ಪ? ನಿನ್ನ ಹಾಲ ಹೆಪ್ಪಗಟ್ಟೈತಿ. ಹೆಪ್ಪಗಟ್ಟಿ ಚಲೋ ಅಲ್ಲೇ ನಿನಗ? ನಡೆಯಲ್ಲ ನಮಗ. ಮತ್ತೇನ್ ಅಳಕಂದ್ಬೇಕೆ ನಿನ್? ಎಲ್ಲ ಒಳ್ಳೈತಿ ನನ್ನ ಕಡೆ. ಕುಣಿಕೆ ಆದ್ರ ಅವ್ರು ಬಲ್ಲಿ ಒಳಕಾಲ್ದಾನ ಕುಣಿಕೆ. ಎತ್ತು ನಿನ್ನ ಗಾಂಡಿ. ಏ ಬೇಡ, ಅಲ್ಲಿ ಮಂದಿ ಸುಮಾರು ಕೂತದ. ಎಲ್ಲ ಮುದುಕರು ಹೋದ್ರಿ ನಾ ಈಗ. ಏನಿದ್ರು ಹುರುಪಿನ ಬೀಜಗಳವ. ಅವ ಸಂತು ನೋಡಿ ಎತ್ತಲ್ಗತ್ತನ ಮೊಬೈಲ್ ತೆಗಿತಾನ. ಏನು ಸುಮಾರ ನಾವು ಆನಂದ ಬಂದ ದಿವಸನ ನೋಡಕತ್ತಿ ನಾವು. ಬಾಳ್ ಸುಮಾರು ಇಲ್ಲೇ ಬಂದ್ ಕುಂದ್ರ ಆತ ನಮ್ಮ. ಎಷ್ಟು ಸಂಬೈತ್ ಕಾಣ್ತಾ ನೋಡು, ಅಷ್ಟು ಒಳಗೆ ಹೋರಿ ಗುಣ ಅವನು. ನೋಡಿ ಆ ಕಡೆ ನೋಡೋಣ ತಲೆ ಬಗ್ಗಿಸ್ತಾನೆ. ನೀವು ಹೊಳ್ ನೋಡು ಮತ್ತೆ ಮೊಬೈಲ್ ಎತ್ತಾನ. ಒಂದ್ಸಲ ಮಾಮ ಅನ್ನವ್ನಿ ಒಳ್ಳೆ ಅನ್ನ. ಪಾಪ್ಲೇಟ್ಗೆ 2500 ಕೊಟ್ಟನವ. ಪಾಪ್ಲೇಟ್ಗೆ 2500. ಅನು ಒಂದ್ಸಲ ಮಾಮ ಆತ. ಬ್ಯಾಡ ಅನು ಇರ್ಲಿ ಬ್ಯಾಡ ಅಂದ್ರೆ ನಿಮ್ಮ ಅಪ್ಪನ ಗಂಟರ್ ಏನು ಹೋಗ್ತದೆ? ನಮ್ಮ 1 ಗಂಟೆ ಹೋಗುತ್ತಾ? ಬ್ಯಾಡ. ನರಿ ಅನ್ನು ನರಿ ಹುಚ್ಚಿಗಂಡೇರು ಏನು ಅಂದು ಅಂದೇ ಬಿಡದ. ಏನನ್ನ ಅಂದ್ರು ಏನು ಹುಚ್ಚಿಗಂಡಿದ್ದಿ ನೀನು? ಆರನ್ನು ಲವರ್ ಯಾರು? ನಿನ್ ಲವರ್ ಯಾರು? ಅವ ನಾ ಅಲ್ಲ. ಒಲ್ಲ ಅಂದ್ರೆ ಹೆಸರು ಹೇಳು. ನೀನಾ ನೀನಾ? ಏ ನಾ ಅಲ್ಲ ಮಸ್ತ. ಇನ್ನ ಮಂದಿ ಯಾರು? ನೀನ. ಏ ಅಲ್ಲ, ಅವ ಬ್ಯಾಡ, ನೀನ ಬೇಕ. ಯಾಟ್ ಹಾರ ತೆಗೆದಿಟ್ಟ ನಾವು ಹೊತ್ತೊಂಡ ಮಾರಿ ಲಗ್ನ ಆಗ್ಬೇಕಂತೇಳಿ. ನೀ ನನಗಂದ ಮತ್ತೆ ಒಳಗೆ ಹೋಗಿ ಹೊಡಿತಾನವ. ನೀವು ಕಂತಿನ ಮೇಲೆ ಅದಿರೇನ್ರಿ? ಹೌದು. ಫುಲ್ ಕಂತಿನ ಮ್ಯಾಗೆ ಅಣ್ಣ. ಬರೀ EMI 100 ರೂಪಾಯಿ ಒಂದು ತಿಂಗಳಿಗೆ ಏಯ್ ಕಂತ. ಏನಂತ ಇದಕ್ಕ? ಬ್ಯಾಡ ಅಂತ. ಏನಿದ್ರು ಇವ್ರು ಪುಗ್ಗ ಮಾರೋರೇಣ. ಇವ್ರಿಗೆ ಪುಗ್ಗ ಮಾರೋದ್ ಬಿಟ್ಟು ಬೇರೆ ಕೆಲ್ಸಕ್ಕೆ ಹಚ್ಚೋಗತ್ ಮಾಡಿ. ಏನೈತಿ ಇದಕ್ಕ? ಈಗ ಹೆಂಗ ಅನಿಸುತ್ತ? ಪುಕ್ಕ ಮಾರನ್ ಎದಕ್ಕೆ ಹಿಡ್ಕೊಂಬಂದಿ ಇಲ್ಲಿಗೆ ಮತ್ತೆ ನೀನ? ಈಕಿಗೊಂದು ಮರಗಮ ಇವು ಬುಟ್ಟಿ ವರ್ಷ ಮತ್ತ ಅವನ ಕೈಯಾಗ ಒಂದು ತಾಟ್ ಕೊಡಮ್ಮ. ನೀನು ಜಾಮನಪ್ಪ ಅಣ್ಣ, ನಿನ್ನ ಕೈಯಾಗ ಚಂಬು ಕೊಡಮ್ಮ ನಮಗನ. ಕಟ್ಟಂಗ ಜಾಮನಪ್ಪ ಜಾಮನಪ್ಪನೇ ಕೊಡಮ್ಮ. ಸಮಾನ. ಅವ ಟರ್ಬರು ಮಾಡ್ತಾನ. ಹಿಂಗ ಮಾಡಿದೆ ಅಂದ್ರ ಹೊತ್ತು ಹೊಂಡದ್ರಾಗ ಯಮನಪ್ಪ ಪೇಮೆಂಟ್ ಕೊಡೋದೇ ಬ್ಯಾಡ ನಿನಗೆ. ಪೋಲ ಪಗಾರೆ ಏನೈತಿ ಯಮನಪ್ಪ ಇದಕ್ಕೆ? ನಾಚಿಗೆ ಹೆಟ್ಟಲ್ ಹೇಳಾಕ ನೀನ್ ಅಕ್ಕರೆ ವಲ್ಲ ನಿನ್ನ ಕೈ ನೀಗಲಿಕ್ಕಂದ್ರೆ ಕೊಡ ಹೊತ್ಕೋ ನೀ. ಎದಕಂಡೆ ಮೇಲೆ ಎಲ್ಲಿ ಕಾಣ ಎಲ್ಲಿ ಕಾಣ ಎಲ್ಲ ಮನತ ಎಲ್ಲಿ ಕಾಣ ಎಲ್ಲಿ ಕಾಣ. ನಾ ಎಲ್ಲಿಗೆ ಮಾಡ್ತಿದ್ದೀನಿ ಮತ್ತೆ ಬಾರ್ಸೋರು ಬಿಡ್ಬೇಕಾಕಲ್ಲ. ಎಲ್ಲ ಮುಗುಡಿಗೆ ಹಚ್ಕೊಡ್ಗತ್ತ ಏನಕ್ಕಿಗೆ ಏನ್ ಇನ್ನ ಒಂದ್ ತಾಸ್ ಟೈಮ್ ಅದು ಹೋತಮ್ಮ. ನಿಮ್ದು ನೀರಾವರಿ? ಮುಗಿದ್ ದೋಸ್ತ ಅಂದು ಇನ್ನೇನ್ ನನಗೆ ಬಿಡಲ್ಲ ಕಂಪನಿ ಅವರು. ನಿಮ್ದು ನೀರಾವರಿ ಐತೇನ್? ಹೌದು. ಇಲ್ಲ ಅಣ್ಣ, ಫುಲ್ ಒಣ ಬೇಸಾಯ ಅದು. ಏನಿದ್ರು ಬರೀ ತೊಗರಿ ಹೊಟ್ಟೆ. ನೀರಾವರಿನೇ ಐತ್ ನಮ್ಮ ಕಡೆ. ನೀರಾವರಿ ಆಯ್ತಾನ ಪಕ್ಕ. ಇವ್ರು ಕರಿಕೆ ಮಂದಿನೇ. ಕ್ಯಾಟ್ ಅರು ಹುಚ್ಚಿ ಕಬನಾಗ ಕರಿಕೆ ಕರ್ಕಿ ಬೆಳಿತಾರೆ. ಇದ್ದಲ್ಲ ಮತ್ತೆ ಗಂಡಸರು ನೇಕಾಕ ಬಂದಿರ್ತಿರಲ್ಲ. ಕ್ಯಾಟ್ ಅರು ಹುಚ್ಚಿ ಫುಲ್ ಅಣ್ಣ, 3 ಬಿಟ್ಟಾರ ಅವ್ರು. ಹುಚ್ಚಿ ದಸ್ಕಿರನ ಚಾಳಿ ಬಿದ್ದೈತಿ ನಿನ್ ಹೋಗ್ಯಾಣ ಮತ್ತ ಮತ್ತೆ ನಿಮಗೆ ಎಲ್ಲ ಬರ್ತಾಳನ್ರಿ? ಎಲ್ಲ ಹುಲಿಗೆವು ಬಂದಾಳ ಮೈಯಾಗ. ನಾಟಕ ಮಾಡುವ ಪರಿ
ತೋರಿಸುತ್ತಾಳೋ ಗಗರಿ ಊರನ ಹುಡುಗರು ವಾರಿ ನಮ್ಮೂರ ಜಾತ್ರೆ ಮಾಡೋದು ಖಾತ್ರಿ ಬರಬೇಕ ನೀ ರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀ ರಾತ್ರಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀ ರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀ ರಾತ್ರಿ ನಾಟಕ ಮಾಡುವ ಕೋರಿ ಬಾರಿ ಬೆಳತನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್ ರಾತ್ರಿ ಬೆಳತನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್ ನಾಟಕ ಮಾಡುವ ಕೋರಿ ಕುಣಿತಳ ಬಾರಿ ನಿಮ್ಮ ಅಪ್ಪ ಬಂದಾನಂದ್ರು ಕುಣ್ಲಿಕತ್ತಿಯಲ್ಲ ಓ ನೀನು ಜರಾರ ಆದಿಲ್ಲ ನಿನಗ ಏನ್ ನಾಚಿಗೆತ್ತಿ ಏನ್ ನಾಚಿಗೆತ್ತೆ ಓ ನೀನು ಎಲ್ಲ ಬಿಟ್ಟೇನಿತ್ತಳ ಮನುಷ್ಯರಿಗೆ ಹುಟ್ಟಾಳಿ ಯಾವ ಮಗಳ ಎಲ್ಲಿದ್ಯೋ ನಿಮ್ಮ ಮೌನ ಯಮ್ಮನಪ್ಪ ಯಪ್ಪ ಇಲ್ಲಿ ಅದೇನಲ್ಲ ಯಾಕೆ ಉದ್ರಕತ್ತಿ ಯಾವ ಮಗಳ ಈ ಮಳ್ಳ ಮಂಗ್ಯ ನನ್ನ ಮಕ್ಕಳು ಕೂಡ ಏನ್ ಮಾಡಾಕತ್ತೀಯೋ ನಿಮ್ಮ ಮೌನ ಏನ್ ಮಾಡಾಕತ್ತಿ ಅವ್ರು ವ್ಯಾಪಾರ ಮಾಡಕತ್ತಿದ್ರು ಮಾಡ್ಕೊಂಡು ನಿಂತಿದ್ದೆ ಯಾವ ನನಗೆ ಯಾಕೋ ಹಂಗ ಕಾಣಲಾಗ್ಯದವ ಹಂಗ ಕಾಣಲಾಗ್ಯದ ಮತ್ತೆ ಕಾಣತ್ತಿತ್ತು ಏ ತಿಪ್ಪಿ ಹೇಳತ್ತಿ ನಿನ್ನ 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 ನೋಡಿ ನಮ್ಮ ಚಂದ್ರಾಮ್ ಕಾಕಾಗ ನಿನ್ನ ಮ್ಯಾಗ ಲವ್ ಆಗ್ಯದ ಬ್ಯಾಡ ಅಜ್ಜದನವ ಏ ನೋಡಿಲ್ ನೀವು ಇಲ್ಲೇ ಕೂತ ನೋಡು ಒಂದ್ ತಾಸು ಹೋತೇನು ಏ, ಏನು ಮಾತಾಡ್ತೇವ ಬ್ಯಾಡಪ್ಪ ಅವನ್ನೆಲ್ಲ ಮುಗ್ದೈತಿ ಶೈನ್ ದಾಮ್ರಿ ನನ್ನವ ಸುಮ್ಮನೆ ಹೇಳ್ತಿರಲ್ಲ ಯಾವ ಮಗಳ ಯಾಕೋ ನಿನ್ ಹಾಲ ಮಣ್ಣಪಾಲ ಅದ ಕೆಳಗತ್ತಾವಲ್ಲ ನಿಮ್ಮ ಮೌನ ಅಪ್ಪ ಇವ್ರು ಕುಡೆ ಮುಂದಾಗ ಚಲ್ಲಿ ಬಿಟ್ಟಾರ ಎಲ್ಲಾನು ನನಗೆ ಯಾಕೋ ಹಂಗ ಕಾಣಲಾಗ್ಯದವ ಮತ್ತೆ ಹೆಂಗ್ ಕಾಣಕತೈತಿ ನಾವು ಕುಡಿಯೋ ಮುಂದ ಬಿದ್ದವ್ರಿ ಯಜಮಾನ್ರ ಏ ಮಗನ ಅನ್ನಬಾಡ ಯಜಮಾನ ಅಂತ ಕೆರ ತಗೊಂಡು ಮಾಡ್ತೀನಿ ಸನ್ಮಾನ ನಿಮ್ಮ ಮಗಳ ಮುಂದೆ ನಮಗೆ ಮಾಡಬೇಡ್ರಿ ಅವಮಾನ ಶಟ್ರ ಹೊತ್ತು ಹೊಂಡ್ಲಕ್ ಬಂದದ ಈಗ ರೇಕಿ ಕೊಟ್ಟು ಮದುವೆ ಮಾಡ್ರಿ ಒಂದು ಜೋಡಿ ಮಗನ ನಿಮಗ ನೋಡಿದ್ರ ಉರಿತೈತಿ ನನ್ನ ಮನ ಹೆಚ್ಚಿಗೆ ಮಾತಾಡಿದ್ರಿ ಅಂದ್ರ ಹರಿತೀನಿ ನಿಮ್ ಚಡ್ಡಿ ಏಯ್ ನಡಿ ಒಳಕ ಚಡ್ಡಿ ಹರಿಸ್ತಾರ ನಡಿ ಒಳಕ ಆ ಸಂತುಗ ಆಯ್ಕಿಂದ ಏ ತಿಪ್ಪಿ ಅಂಜಾಳ್ ಏಕಿ ಆ ಸಂತುಗ ನಿಂದು ತುಟಿ ನೋಡ್ಲವ್ ಆಗ್ಯಾದತ್ ಇವ ಏನ್ ಸಚಿನ್ ಕೂತಾನಲ್ಲ ಬೇಸ ಅವನಿಗೆ ನಿನ್ನ ಕಣ್ಣು ನೋಡ್ಲವ್ ಆಗ್ಯಾದತ್ ತುಟಿ ಒಣಗ್ಯಾವ ನನಗ ನಿನ್ನ ಮೊಳಕಾಲ ಪಿಂಡ್ರಿ ನೋಡ ಇನ್ನೊಂದ್ ಸ್ವಲ್ಪ ಕಾಣುತ್ತೆ ಎಲ್ಲ ಅವನಿಗೆ ಇವ ಚಂದ್ರಮ್ಮ ಕಾಲ ಇನ್ನಾಗ ಹೇಳ್ದ ಆಕಿನಾಗ ಏನ್ ನೀ ಕುಣಿತೀವಲ್ಲ ಆಕಿ ಒಂದೇ ಹೆಬ್ಬಟ್ಟಿನ ಮ್ಯಾಗ ಕುಣಿತಾಳ ಅಂತೇಳಿ ಯಮನಪ್ಪಣ ಒಂದ್ಸಲ ಬ್ಯಾಂಜೋ ಬಾರ್ಸು ಹ್ಯಾಂಗ ಕುಣಿತಾಳ ನೋಡೇ ಬಿಡ ಅಣ್ಣ ಒಳಗೆ ಏನು ನನ್ಗೆ ಗೊತ್ತೇನು ನಿನ್ನಷ್ಟು ನನಗೆ ಕುಣ್ಯಾಕ್ ಬರೋದಿಲ್ಲ ನೀರು ಇಳಿಯಾಕತೈತಿ ಅಂತ ಹೇಳೋದ ಬಂದು ಅಂಜೋ ಬಾರಿಸ್ತೀನಿ ಅಷ್ಟು ಒಪ್ಕೊಂಡಲ್ಲ ಸಾಕ್ ಒಳಗಿನ ವ್ಯವಹಾರಲ್ಲ ಇಲ್ಲಿ ಆಗ್ಬಾರ್ದು ಏನಿದ್ರು ಒಳಗಿನ ವ್ಯವಹಾರ ಒಳಗ ಬಾರ್ಸೋಣ ಬ್ಯಾಂಜೋ
ಆಕಿಗೆ ಗುಳಿಗೆ ಆಗಿಲ್ಲ ಒಳಗ ಎಲ್ಲ ಮುಂದೆ ಹೇಳ್ತಾಳ ಇಳ್ದಾವಿಲ್ಲ ಹುಲಿಯವ್ ಬಂದ ಮೈಯಾಗ ಹೋಲಿಗಮ್ಮ ಕೌದ್ ಹೊರಗಲ್ಲಕತ್ರಪ್ಪ ಇವರು ಇಲ್ಲಿ ಬಾ ಇಲ್ಲಿ ಹೊರಗ ನಡಿ ಹೋಗೋಣ ಮತ್ತೆ ಯಾಕ ಹಿಂದಿನ ಮಂದಿ ಭಾಳ ಅದ ನಡಿ ಹೋಗೋಣ ಹೋಗೋಣ ಏ ಮಿಸ್ಟರ್ ಕಂಟಿ ಯಾರಿದ್ದೀರಿ ಹೊರಗೆ ಬನ್ನಿ. ಬನ್ನಿ ಸಾಹೇಬ್ರೆ. ಮನೆಯಲ್ಲಿ ಆ ಕಂಟಿ ಇಲ್ಲವೇ? ಓ ನನ್ನ ಮೈದಿನ ರವಿ ಇದೇನಪ್ಪ. ರವಿ ನೀನು ಪೊಲೀಸ್ ವೇಷದಲ್ಲಿ? ನಾನೀಗ ನಿನ್ನ ಮೈದನ ರವಿಯಾಗಿ ಬಂದಿಲ್ಲ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀನಿ. ಮನೆಯಲ್ಲಿ ಆ ಕಂಟಿ ಇಲ್ಲವೇ? ಇಲ್ಲ ಸರ್, ಅವನೆಲ್ಲೋ ಹೊರಗಡೆ ಹೋಗಿದ್ದಾನೆ. ಯಾಕೆ ಸರ್? ನಿಮ್ಮ ಮೈದನ ಕಂಟಿ ಕೋಟಾ ನೋಟಿನ ವ್ಯವಹಾರದಲ್ಲಿ ಶಾಮೀಲಾಗಿದ್ದಾನಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಕರೀರಿ ಅವ ಕಂಟಿಯನ್ನು. ಇಲ್ಲ ಸರ್, ಇಲ್ಲ. ನನ್ನ ಮೈದಿನ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ, ರೀ ಸ್ವಾಮಿ, ಬನ್ನಿ ಹೊರಗಡೆ. ಯಾಕೆ ರತ್ನ ಕರೀತಿರ್ವಿ? ರವಿ ನೀನು? ಹೌದು, ನಾನೇ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್. ಇಲ್ಲಿಗೆ ಬಂದ ಉದ್ದೇಶ? ನಿಮ್ಮ ತಮ್ಮ ಕಂಟಿಯನ್ನು ಅರೆಸ್ಟ್ ಮಾಡಲು ಬಂದಿದ್ದೀವಿ. ಸ್ವಲ್ಪ ಕರೀರಿ ಕಂಟಿಯನ್ನು. ಕಂಟಿ ತಮ್ಮ ಕಂಟಿರುವ? ಓಹೋ, ನನ್ನ ತಮ್ಮ ರವಿ ನೀನು ಪೊಲೀಸಾದ ವಿಷಯ ತಿಳಿಸದೆ ಹಾಗೆ ಬಂದ್ರಿಯಾ? ಸರ್ಪ್ರೈಸ್ ಕೊಡೋಣ. ಏ ಕಂಟಿ, ನಾನಿವಾಗ ನಿನ್ನ ತಮ್ಮ ರವಿಯಾಗಿ ಬಂದಿಲ್ಲ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದೀನಿ. ಬಿಸಿ ಅರೆಸ್ಟ್ ಮಾಡಿ. ಯಾವ ಕಾರಣಕ್ಕಾಗಿ ಸರ್? ಕೋಟಾ ನೋಟಿನ ವ್ಯವಹಾರದಲ್ಲಿ ಶಾಮೀಲಾಗಿದ್ದೀಯ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ. ಇಲ್ಲ ಸರ್, ಇಲ್ಲ, ಸುಳ್ಳು. ಹಾಗಾದರೆ ನಾವು ಸುಳ್ಳು ಹೇಳುತ್ತೆ ಎಂದು ಮಾಡಿದ್ದೀರಿ. ಬಿಸಿ ಸರ್ಚ್ ಮಾಡಿ ಮನೆಯನ್ನು. ಒಳಗೋರಿ. ಹಾಗಾದರೆ ಓಪನ್ ಮಾಡಿ ಆ ಸುಟ್ಕೇಸನ್ನು. ತುಂಬಾ ಕೋಟು ಹಣ ಇದೆ ಸರ್. ಏ ಮಿಸ್ಟರ್ ಕಂಟಿ, ಇದಕ್ಕೇನು ಹೇಳುವೆ? ತಮ್ಮ ಕಂಟಿರುವ ಏನು ಇವು ನೋಟುಗಳು? ಹೇಳ ಕಂಠಿ, ಈ ನೋಟು ಎಲ್ಲಿಂದ ಬಂತು? ಅತ್ತಿಗೆ ಇದು ಯಾವುದೋ ಒಂದು ಗೊತ್ತಿಲ್ಲ, ಅತ್ತಿಗೆ ಗೊತ್ತಿಲ್ಲ. ಏ ಕಂಟಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ಮಾಲು, ಇದಕ್ಕೇನು ಹೇಳುವೆ? ತಮ್ಮ ಕಂಟಿ, ಸಾಹೇಬರು ಕೇಳ್ತಿದ್ದಾರಪ್ಪ, ಇದಕ್ಕೆ ಉತ್ತರ ಕೊಡುವಪ್ಪ, ಉತ್ತರ ಕೊಡು. ಅಣ್ಣ, ಈ ನೋಟಿಗೂ ನನಗೂ ಯಾವ ಸಂಬಂಧವಿಲ್ಲ ಅಣ್ಣ, ಸಂಬಂಧವಿಲ್ಲ. ಸರ್, ನಮಗೆ ಯಾರೋ ಆಗದವರು ಈ ರೀತಿ ಮಾಡಿದ್ದಾರೆ ಸರ್, ಈ ರೀತಿ ಮಾಡಿದ್ದಾರೆ. ಹೌದು ಸಾಹೇಬ್ರೆ, ನನ್ನ ಮೇದನ ಕಂಠಿ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕುವುದಲ್ಲ. ದಯವಿಟ್ಟು ನಮ್ಮನ್ನ ನಂಬಿ ಸರ್. ಕಂಟಿ, ಸತ್ಯ ಎನ್ನೆಂಬುದು ಹೇಳು, ಬಿಚ್ಚಿ ಹೇಳಪ್ಪ, ಸಾಹೇಬರಿಗೆ ಬಿಚ್ಚಿ ಹೇಳು. ಅಣ್ಣ, ಯಾವುದು ಸತ್ಯವೋ ಯಾವುದು ಅಸತ್ಯವೋ ಯಾವ ಮಾತಿನಿಂದ ಉತ್ತರಿಸಲಿ ಅಣ್ಣ, ಯಾವ ಮಾತಿನಿಂದ ಉತ್ತರಿಸಲಿ ನಾನು? ಹಾಗಾದ್ರೆ ಈ ನೋಟುಗಳು ಎಲ್ಲಿಂದ ಬಂತು? ಇಲ್ಲ,
ನನ್ನ ಮೇದನ ಕಟ್ಟಿ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನನ್ನ ಮೇದಿನ ಹಾದಿ ಮೇಲೆ ಬಿದ್ದ ಹಣ ಸಹಿತ ದೇವಸ್ಥಾನದ ಗುಂಡಿಗೆ ಹಾಕ್ತಾನೆ, ಅದನ್ನ ಮನೆಗೆ ತರುವುದಲ್ಲ. ಇಂಥ ಉದಾರ ಮನುಷ್ಯರು ನನ್ನ ಮೇದಿನ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೋಡಿ, ನೀವೀಗೆ ಹತ್ತು ಕರೆದರೆ ಕರೆ ಕಳ್ಳನನ್ನು ಕೈ ಬಿಡಲಾರೆವು ನಾವು. ಸಾಹೇಬರೇ, ನನ್ನ ತಮ್ಮ ಅಪರಾಧಿ ಅಲ್ಲ ಸಾಹೇಬರೇ, ಅಪರಾಧಿ ಅಲ್ಲ, ನಿರಪರಾಧಿ. ಬಿಟ್ಟು ಬಿಡಿ ಸಾಹೇಬರೇ, ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನೋಡಿ, ಅಪರಾಧಿ ನಿರಪರಾಧಿ ಅದು ಕೋರ್ಟಿನಲ್ಲಿ ತೀರ್ಪಾಗುತ್ತದೆ. ನೀವೇನೇ ಹೇಳೋದಿದ್ದರೂ ಕೋರ್ಟಿನಲ್ಲಿ ಬಂದು ಹೇಳಿ. ಪಿಸಿ, ಮನೆ ಸೀಜ್ ಮಾಡಿ ಈ ಕಂಟಿಯನ್ನು ಅರೆಸ್ಟ್ ಮಾಡಿಕೊಂಡು ಬನ್ನಿ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯ ನ್ಯಾಯ, ಎಲ್ಲಿದೆಯೋ ತಮ್ಮ ಕಟ್ಟಿ ಬಡವನು ನ್ಯಾಯ ಕೇಳುವುದೇ ಅನ್ಯಾಯ, ಬಡವನು ನ್ಯಾಯ ಕೇಳುವುದೇ ಅನ್ಯಾಯ, ನ್ಯಾಯ ಎಲ್ಲಿದೆ, ನ್ಯಾಯ. ಅಯ್ಯೋ ದೇವರೇ, ಈ ಧರ್ಮರಾಜನ ಬಾಳಿನಲ್ಲಿ ಎಡಬಿಡದೆ ಕಾಡುತ್ತಿರುವೆ. ಈ ಕಡು ಬಡು ಏನು ತಪ್ಪು ಮಾಡಿದನೆಂದು ಹೇಳು ತಾಯಿ, ಹೇಳು. ಸಮಾಧಾನ ಮಾಡಿಕೊಳ್ಳಿ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಒಂದು ಕಡೆ ನನ್ನ ತಮ್ಮ ಕಂಟಿ ಜೈಲು ಪಾಲ, ನಾವು ಬೀದಿಯ ಪಾಲ. ಬನ್ನಿ ಸ್ವಾಮಿ, ನಾವು ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಾಸ ಮಾಡೋಣ. ಬನ್ನಿ, ನಾವು ಹೋಗೋಣ. ರತ್ನ, ಸಾಯುವ ಸಮಯದಲ್ಲಿ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ರತ್ನ, ಹೇಗೆ ಸಮಾಧಾನ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನಗೆ ನನ್ನ ಕೊನೆ ನಮಸ್ಕಾರಗಳಮ್ಮ. ನಾವಿನ್ನ ಬರುತ್ತೇವೆ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರ್ಯರು, ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರ್ಯರು, ಬೇಕೆನಿಸಿ ಒಂದು ಬಳಗವನು ನೀಡಿ ಬಿಡುವನು, ಸಾಕೆನಿಸಿ ಒಂದು ಬಳಗವನು